ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಮೊಟ್ಟಮೊದಲು ದೈವ ಸೇವಕರಿಗೂ ಹಿರಿಯರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಗ್ರಾಮದ ಹಿರಿಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಆತ್ಮೀಯರೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಪ್ರಿಯರ ದೇವರ ಮಕ್ಕಳಿರೋ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಯಾರು ಕೂಡ ಮಿಸ್ ಮಾಡಿಕೊಳ್ಬೇಡಿ. ಎರಡನೇದಾಗಿ, ವಾಕ್ಯಗಳನ್ನು ಕೇಳುವಾಗ ನಿಮ್ಮ ಗಮನ ಈ ಕಡೆ ಇರಲಿ, ನಿಮ್ಮ ಆಲೋಚನೆಗಳು ಈ ಕಡೆ ಇರಲಿ ಪ್ರಿಯರೇ. ಇವತ್ತು ಪ್ರಿಯರ ದೇವರ ಮಕ್ಕಳಿರ ಈ 3 ದಿನದಲ್ಲಿ ಇವತ್ತು ಮಾತನಾಡುವಂಥ ಅಂಶದ ಹೆಸರು ಯೇಸು ಕ್ರಿಸ್ತರು ವಿದೇಶಿ ದೇವರ, ಪ್ರಪಂಚಕ್ಕೆ ದೇವರ ಎಂಬ ಅಂಶವನ್ನು ಈ ದಿನ, ನಾಳೆ ನಾಡಿದ್ದು ಇನ್ನು ಉಳಿದಿರುವಂಥ ವಿಷಯಗಳನ್ನು ಮಾತನಾಡ್ತೀನಿ. ಇನ್ನೊಂದು ವಿಷಯ, ಯೇಸು ಕ್ರಿಸ್ತರು ನಿನ್ನೆ ಮೊನ್ನೆ ಹುಟ್ಟಿದಂಥ ದೇವರ ಅಥವಾ ಅನಾದಿ ಕಾಲದಿಂದ ಇದ್ದವರ, ಈ ಒಂದು ವಿಷಯವನ್ನು ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ಕೇಳಿದಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾಕೆಂದರೆ ಇದು ಪ್ರಿಯರ ದೇವರ ಮಕ್ಕಳಿರ, ದೇವರನ್ನು ನಂಬಿರುವಂಥ ನಮಗೆ ಈ ಪ್ರಶ್ನೆ ಇಲ್ಲ, ನಿಮಗಾಗಿರ್ಬೋದು ನಮಗಾಗಿರ್ಬೋದು ಈ ಪ್ರಶ್ನೆ ಇಲ್ಲ. ಆದರೆ ಯೇಸು ಕ್ರಿಸ್ತರನ್ನು ನಂಬದೇ ಇರುವಂಥ ಅನೇಕರು ಇದ್ದಾರೆ. ಕೆಲವರು ಏನು ಮಾಡ್ತಾರಂತ ನೋಡುವಾಗ, ಸುವಾರ್ತೆಯನ್ನು ಸಾರೋದಕ್ಕೆ ಹೋದಾಗ ಇಲ್ಲ ಕರಪತ್ರಿಕೆಗಳನ್ನು ಹಂಚೋದಕ್ಕೆ ಹೋದಾಗ ಇವರು ಮತಾಂತರ ಮಾಡ್ತಾ ಇದ್ದಾರೆ, ಇವರು ತಮ್ಮ ಜಾತಿಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವು ಪ್ರಶ್ನೆಗಳನ್ನು ಹಾಕ್ತಾ ಇರ್ತಾರೆ. ನಿಮ್ಮ ದೇವರು ಮೊನ್ನೆ ಹುಟ್ಟಿದ ದೇವರು ಅಂತ ಕೆಲವರು, ಕೇವಲ 2000 ವರ್ಷಗಳ ಹಿಂದೆ ಹುಟ್ಟಿದಂಥ ದೇವರು ನಿಮ್ಮ ದೇವರಂತ ಕೆಲವರು, ಇನ್ನು ಕೆಲವರು ನಿಮ್ಮ ದೇವರು ನಮ್ಮ ದೇಶಕ್ಕೆ ದೇವರಲ್ಲ ವಿದೇಶಿ ದೇವರು ಅಂಥೇಳಿ ಮತ್ತು ಕೆಲವರು. ಪ್ರಿಯರ ದೇವರ ಮಕ್ಕಳಿರ, ಈ ದಿನ ಹೇಳುವಂಥ ಅಂಶ ಇದೆ ನೋಡಿ, ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಕೇಳಿದಾಗ ಅದ್ಭುತ ರೀತಿಯಲ್ಲಿ ಅರ್ಥ ಆಗುತ್ತೆ. ಬಹಳ ಮಂದಿ ಬೈಬಲ್ಗೆ ವಿರುದ್ಧವಾಗಿ ಮಾತನಾಡಿದಾಗ ವಾಕ್ಯದ ಮೂಲಕ ಇಲ್ಲಾಂದರೆ ಅವ್ರ ಹತ್ರ ಮಾತನಾಡಿ ಉತ್ತರವನ್ನು ಕೊಡುವಂಥದ್ದು ನಡೆದಿದೆ ರೀ. ಅದು ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಕೆಲವರು ಮತಛಾಂದಸವಾದಿಗಳಿರ್ತಾರೆ, ಯೇಸು ಕ್ರಿಸ್ತರನ್ನು ನಿಂದಿಸುವಂಥದ್ದು ಇಲ್ಲ ಕ್ರೈಸ್ತರನ್ನು ನಿಂದಿಸುವಂಥದ್ದು, ಅವಮಾನಪಡಿಸುವಂಥದ್ದು, ಒಂದು ರೀತಿಯಲ್ಲಿ ನೋಯಿಸುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು ಈ ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಪ್ರತಿನಿತ್ಯ ನಡೀತಾನೆ ಇರುತ್ತೆ, ಪ್ರತಿನಿತ್ಯ ಇದು ನಡೀತಾ ಇರುತ್ತೆ ಪ್ರಿಯರೇ. ಕ್ರೈಸ್ತ ಪೂರ್ವದಲ್ಲಾಗಿರ್ಬೋದು, ಯೇಸು ಕ್ರಿಸ್ತರು ಬಂದ ಮೇಲೆ ಆಗಿರ್ಬೋದು, ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋದ ಮೇಲೆ ಯೇಸು ಕ್ರಿಸ್ತರ ಶಿಷ್ಯರ ಮೂಲಕ ಸಭೆ ಪ್ರಾರಂಭವಾಗುತ್ತೆ. ಅವರ ಮಧ್ಯದಲ್ಲಿ ಆಗಿರ್ಬೋದು, ಈ ದಿನ ನಮ್ಮ ಮಧ್ಯದಲ್ಲಿ ಆಗಿರ್ಬೋದು, ಇಂಥ ಅವಮಾನಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಯಾರು ಯಾವ ರೀತಿ ಇದ್ದರೂ ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಮಾತ್ರ ದೇವರನ್ನು ಘನಪಡಿಸೋಣ, ಮಹಿಮೆ ಪಡಿಸೋಣ ಅಂತೇಳಿ ಕೆಲವರು ದೇವರನ್ನು ಮಹಿಮೆ ಪಡಿಸುತ್ತಾ ಆರಾಧಿಸುತ್ತಾ ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ಹೊರಗಡೆ ಇಂಥ ಘಟನೆಗಳು ನಡೆದಾಗ, ಅಂದರೆ ಕ್ರಿಸ್ತನನ್ನು ಅವಮಾನಪಡಿಸುವಂಥ ಘಟನೆಗಳು ನಡೆದಾಗ ನೊಂದುಕೊಳ್ತಾ ಇರ್ತಾರೆ, ಬಾಧೆ ಪಡ್ತಾ ಇರ್ತಾರೆ. ಬಾಧೆ ಪಡುವಂಥ, ನೊಂದುಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಪ್ರಿಯರ ದೇವ್ರ ಮಕ್ಕಳಿರ ಬೇಕಾದಂಥ ಅಂಶ ಇದು, ಪ್ರಾಮುಖ್ಯವಾದಂಥ ಅಂಶ. ಯೇಸು ಪ್ರಭು ನಿನ್ನೆ ಮೊನ್ನೆ ಹುಟ್ಟಿದಂಥ ದೇವರ ಅಥವಾ ಅನಾದಿ ಕಾಲದಿಂದ ಇದ್ದವರ, ಯೇಸು ಕ್ರಿಸ್ತರು ವಿದೇಶಿಗೆ ದೇವರ ಅಥವಾ ಪ್ರಪಂಚಕ್ಕೆ ದೇವರ, ಈ ಒಂದು ವಿಷಯವನ್ನು ನಾವು ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ದೇವರ ವಾಕ್ಯದ ಮೂಲಕ. ಬೈಬಲ್ ಗ್ರಂಥ ಇದೆಯಲ್ಲ, ಇದು ಸತ್ಯವೇದ ಗ್ರಂಥ. ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ಮಾತುಗಳು ತಂದೆಯಾದ ದೇವರು ತನ್ನ ಭಕ್ತರ ಮೂಲಕ ಬರೆಸಿರುವಂಥದ್ದು. ಈ ಸತ್ಯವೇದ ಗ್ರಂಥ ಇದೆ ನೋಡಿ ಪ್ರಿಯರೇ, ಈ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ಮಾತುಗಳು
ತಂದೆಯಾದ ದೇವರು ತನ್ನ ಭಕ್ತಾದಿಗಳ ಮೂಲಕ ಬರೆಸಿದ್ದಾರೆ. ಹೇಗೆ ಬರೆಸಿದ್ದಾರೆ ಒಂದು ಸರಿ ನೋಡಿ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ ಪ್ರಿಯರೇ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೊಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮನ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಅಂತಿರುತ್ತೆ. ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಯಾರು ಹೊಂದಿದ್ದಾರೆ? ಭಕ್ತರು ದೇವರಿಂದ ಏನು ಹೊಂದಿದ್ದಾರೆ? ಅವರು ಪವಿತ್ರಾತ್ಮನ ಮೂಲಕ ಮಾತನಾಡಿದ್ದಾರೆ. 2ನೇದಾಗಿ ಗ್ರಂಥವನ್ನು ಬರೆದಿದ್ದಾರೆ. ಈ ಗ್ರಂಥ ಇದೆ ನೋಡಿ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ಮಾತುಗಳಿದೆ ನೋಡಿ. ಇದು ಕಲ್ಪನೆ ಕಥೆಗಳಲ್ಲ, ಸಾಕ್ಷಾತ್ತು ದೇವರು ಬರೆಸಿರುವಂಥ ಗ್ರಂಥ ಇದು. ದೇವರು ಯಾಕೆ ಬರೆಸಿದ್ದಾರೆ ಅಂತ ನೋಡುವಾಗ, ಭೂಲೋಕದಲ್ಲಿದ್ದಂಥ ಸರ್ವಮಾನವರು ಸಾಕ್ಷಾತ್ತು ದೇವರ ಮಕ್ಕಳು ಪ್ರಿಯರೇ. ಈ ಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರೂ ಕೂಡ ಯಾರ ಮಕ್ಕಳು ಅಂತ ನೋಡುವಾಗ ಸಾಕ್ಷಾತ್ತು ಆ ಪರಮಾತ್ಮನ ಮಕ್ಕಳು, ಆ ತಂದೆಯಾದ ದೇವರ ಮಕ್ಕಳು. ಎಲ್ಲರೂ ದೇವರ ಮಕ್ಕಳಾಗಿರುವಾಗ ಈ ಲೋಕದಲ್ಲಿ ಏನಾಗಿದ್ದಾರೆ ಅಂತ ನೋಡುವಾಗ, ದೇವರನ್ನ ಬಿಟ್ಟು ಮಾಡಬಾರದ ಪಾಪಗಳು. ಯಾರನ್ನ ಬಿಟ್ಟಿದ್ದಾರೆ ಹೇಳಿ? ದೇವರನ್ನ ಬಿಟ್ಟಿದ್ದಾರೆ. ದೇವರನ್ನ ಬಿಟ್ಟು ಮಾಡಬಾರದ ಅನೇಕ ಪಾಪಗಳು, ಅನೇಕ ತಪ್ಪುಗಳು ಪ್ರಿಯರೇ. ಅದಕ್ಕೆ ಪರಲೋಕದಿಂದ ಭೂಲೋಕಕ್ಕೆ ಶಕಪುರುಷನು, ಯುಗಪುರುಷನು, ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರ್ತಾರೆ. ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಅವರು ಎಲ್ಲಿದ್ದಾರೆ, ಯಾವ ಸ್ಥಳದಲ್ಲಿದ್ದಾರೆ, ಅವರು ಹೇಗೆ ಇದ್ದಾರೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ದೇವರ ವಾಕ್ಯಗಳನ್ನು ನಾವು ಪರಿಶೋಧನೆ ಮಾಡೋಣ. ಒಂದು ಸಾರಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. ಆತನು ದೇವ ಸ್ವರೂಪನಾಗಿದ್ದರು. ಆತನಂದರೆ ಯೇಸು ಕ್ರಿಸ್ತರು. ಇಲ್ಲಿ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಯೇಸು ಕ್ರಿಸ್ತರ ಬಗ್ಗೆ. ಆತನು ಅಂದರೆ ಯೇಸು ಕ್ರಿಸ್ತರು ದೇವರ ಸ್ವರೂಪನಾಗಿದ್ದರು. ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಅಂತಿರುತ್ತೆ. ಅಂದರೆ ಯೇಸು ಕ್ರಿಸ್ತರು ಯಾರಂತ ನೋಡುವಾಗ ದೇವರ ಪ್ರತಿರೂಪ, ದೇವರ ಸ್ವರೂಪ. ಯೇಸು ಕ್ರಿಸ್ತರು ಯಾರಂತ ಇರುತ್ತೆ ಗೊತ್ತಾ? ದೇವರ ಪ್ರತಿರೂಪ ಅಂತ ಇರುತ್ತೆ. ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಇರುತ್ತೆ. ಆ ಮಾತನ್ನು ಕೂಡ ಗಮನಿಸೋಣ. ಯಾಕೆಂದರೆ ಈ ಮಾತಿದೆ ನೋಡಿ, ಈ ಮಾತು ದೇವರು ಬರೆಸಿದ್ದು. ಯಾಕೆಂತ ನೋಡುವಾಗ ಎಲ್ಲರಿಗೂ ಬೇಕಾದದ್ದು. ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರಿಗೂ ಬೇಕು. ಸೂರ್ಯನು ಎಲ್ಲರಿಗೂ ಬೇಕಾ? ಒಂದು ಜಾತಿಗೆ ಬೇಕಾ? ಈ ಮಾತು ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಇನ್ನೊಂದು ಮಾತನ್ನು ನೋಡ್ಕೊಂಡು ಬರೋಣ. ಎಲ್ಲಿ ಅಂದರೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನು ನೋಡಿ ಪ್ರೇರಿ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ಓದಿ ಅಲ್ಲಿಂದ ಮತ್ತೆ ಕೊಲೆಸದವರಿಗೆ ಬರೆದ ಪತ್ರಿಕೆಗೆ ಮತ್ತೆ ಬರೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನು ನೋಡಿ ಪ್ರಿಯರೇ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳವದಾಗಿದೆ. ಯಾವುದು ರಕ್ಷಿಸುತ್ತೆ ಅಂತೆ?
ವಾಕ್ಯಗಳು, ವಚನಗಳು. ಯಾವ ವಚನಗಳು? ದೇವರ ವಚನಗಳು ನಿಮ್ಮ ಆತ್ಮಗಳನ್ನು ಕಾಪಾಡುತ್ತೆ ವಿನಃ ಮನುಷ್ಯರು ನಮ್ಮನ್ನು ಕಾಪಾಡಲ್ಲ. ಯಾರು ಕಾಪಾಡ್ತಾರೆ ಹೇಳಿ? ದೇವರು ನಮ್ಮನ್ನು ಕಾಪಾಡ್ತಾರೆ. ದೇವರ ವಾಕ್ಯಗಳು ನಮ್ಮನ್ನು ಕಾಪಾಡುತ್ತೆ, ದೇವರ ವಾಕ್ಯಗಳು. ಅದಕ್ಕೆ ಮತ್ತೊಂದು ಸಾರಿ ಗಮನವಿಟ್ಟು ಕೇಳಬೇಕು. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಮೊಟ್ಟ ಮೊದಲು ಏನು ಮಾಡಬೇಕಂತ ನೋಡುವಾಗ, ಮೊಟ್ಟ ಮೊದಲು ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕ್ಬೇಕಂತ. ನೀಚತನ, ದುಷ್ಟತನ ಎಲ್ಲಿರುತ್ತೆ? ನೀಚತನ, ದುಷ್ಟತನ ಎಲ್ಲಿರುತ್ತೆ ಅಂತ ನೋಡುವಾಗ ಈ ಹೃದಯದಲ್ಲಿ ತುಂಬಿಕೊಂಡಿರುತ್ತೆ. ಹೃದಯ, ಮನಸ್ಸಿನಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲ ನೀಚತನವು, ಎಲ್ಲ ದುಷ್ಟತನವು ಈ ಹೃದಯದಲ್ಲಿ ತುಂಬಿಕೊಂಡಿರುತ್ತೆ ಪ್ರಿಯರೇ. ಕಪಟ, ವೇಷಧಾರಣೆ, ಮೋಸ, ಅಸೂಯೆ ಇವೆಲ್ಲ ಕೂಡ ಯಾಕೆಂದರೆ ದೇವರು ತಿಳಿಸುವಂಥ ಮಾತುಗಳು. ಆದ್ದರಿಂದ ಗಮನ, ದೇವರ ವಾಕ್ಯದ ಮೇಲೆ ಗಮನ. ಯಾಕೆ ಗಮನ ಕೊಡಬೇಕು ಅಂತ ನೋಡುವಾಗ, ನಿಮ್ಮ ಆತ್ಮಗಳನ್ನು ಕಾಪಾಡುವಂಥದ್ದು. ನಿಮ್ಮ ಆತ್ಮಗಳಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಇವತ್ತು ನೋಡಿ, ನೀವಾಗಿರ್ಬೋದು, ನಾನಾಗಿರ್ಬೋದು, ನಾವೆಲ್ಲರೂ ಕೂಡ ಹಬ್ಬದ ಸಂದರ್ಭವಾಗಿ ದೇವರ ಮಕ್ಕಳಾಗಿರುವಂಥ ಎಲ್ಲರೂ ಕೂಡಿದ್ದೇವೆ, ಸಭೆಯಾಗಿ ಸೇರಿದ್ದೇವೆ. ಈ ಗ್ರಾಮದಲ್ಲಿ ಹಿರಿಯರು, ಸೇವಕರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ನಡೆಯುತ್ತೆ. ಪ್ರತಿ ವರ್ಷ ನಡೆಯುವ ಹಾಗೆ ಈ ವರ್ಷವೂ ಕೂಡ ನೀವು ನಡೆಸ್ತಾ ಇದ್ದೀರಾ. ಆದರೆ ಇಲ್ಲಿ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ಆ ದೇವರು ಪರಿಚಯ ಮಾಡ್ತಾ ಇದ್ದಾರೆ. ಅದೇನಂತ ನೋಡುವಾಗ, ನಿಮ್ಮ ಆತ್ಮಗಳನ್ನು ಕಾಪಾಡುವಂಥ ಶಕ್ತಿ ಯಾವುದಕ್ಕಿದೆ ಅಂತ ನೋಡುವಾಗ ದೇವರ ವಚನಗಳಿಗಿದೆಯಂತೆ. ನಿಮ್ಮ ಆತ್ಮಗಳಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಇವತ್ತು ನೀವಾಗಿರ್ಬೋದು, ನಾವಾಗಿರೋದು ಮಾತನಾಡ್ತಾ ಇದ್ದೀವಿ, ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಬಂಧು ಮಿತ್ರರೊಟ್ಟಿಗೆ ಮಾತಾಡ್ತೀವಿ. ಅದೇ ಆತ್ಮ ಈ ದೇಹದಿಂದ ಬಿಟ್ಟೋದ್ರೆ ಅದಕ್ಕೆ ಏನಂತ ಹೇಳ್ತಾರೆ ಹೇಳಿ? ಈ ದೇಹದಿಂದ ಬಿಟ್ಟೋದ್ರೆ ಏನಂತ ಹೇಳ್ತಾರೆ? ಆತ್ಮ ಈ ದೇಹದಿಂದ ಹೊರಟೋದ್ರೆ ಇದಕ್ಕೆ ಏನು ಹೇಳ್ತಾರೆ? ಸತ್ತ ಶವ. ಏನು ಹೇಳ್ತಾರೆ ಹೇಳಿಮ್ಮ? ಸತ್ತ ಶವ. ಸತ್ತ ಶವವನ್ನು ಎಷ್ಟು ದಿನ ಇಟ್ಕೊಳ್ತಾರೆ ಮನೆಯಲ್ಲಿ? ಪ್ರೀತಿ ಮಾಡಿರುವಂಥ ಗಂಡನಾಗಿರ್ಬೋದು, ಪ್ರೀತಿ ಮಾಡಿರುವಂಥ ಹೆಂಡತಿ ಆಗಿರ್ಬೋದು, ಪ್ರೀತಿ ಮಾಡಿರುವಂಥ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಶವವನ್ನು ಎಷ್ಟು ದಿನ ಇಟ್ಕೊಳ್ತಾರೆ ಪ್ರಿಯರೇ ಮನೆಯಲ್ಲಿ? 2 ದಿನನ? ಒಂದು 3 ದಿನ? ಒಂದು ವೇಳೆ ಮನೆಯಲ್ಲಿ ಇನ್ನೂ ಇಟ್ಕೊಂಡ್ರೆ ಪ್ರಿಯರಾದ ದೇವ್ರ ಮಕ್ಕಳ ಡೀಪ್ ಫ್ರಿಜ್ ಎಲ್ಲ ಏರ್ಪಾಟ್ ಮಾಡಿಕೊಂಡು ಅದಕ್ಕೆ ವ್ಯವಸ್ಥೆ ಏರ್ಪಾಟ್ ಮಾಡಿ. ಯಾಕೆಂದರೆ ವಿದೇಶಗಳಲ್ಲಿ ಮಕ್ಕಳಿದ್ದಾರಂತೇಳಿ ಅಲ್ಲಿಂದ ಬರಬೇಕು, ಅವ್ರಿಗೋಸ್ಕರ ವೇಟ್ ಮಾಡಬೇಕಂತೇಳಿ ಕಾಯಿಸ್ತಾ ಇರ್ತಾರೆ. ಒಂದು ವೇಳೆ ತಾಳ್ಮೆ ಇದ್ದರೆ ಶ್ರೀಮಂತರು, ಐಶ್ವರ್ಯವಂತರು ಏನು ಮಾಡ್ತಾರೆ ಅಂದರೆ ಒಂದು 3-4 ದಿನ ಜಾಸ್ತಿ ದಿನ ಇಟ್ಕೊಳ್ಬೋದು. ಆಮೇಲೆ ಏನು ಮಾಡ್ತಾರೆ, ಅದನ್ನು ಚಟ್ಟ ಕಟ್ಟಿ 4 ಮಂದಿ ಸೇರಿ ಒತ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಒತ್ಕೊಂಡು ಹೋಗ್ತಾರೆ? ಎಲ್ಲಿಗೆ ಒತ್ಕೊಂಡು ಹೋಗ್ತಾರೆ ಪ್ರಿಯರೇ? ಸ್ಮಶಾನಕ್ಕೆ. ಸ್ಮಶಾನಕ್ಕೆ. ಯಾಕೆ? ಊತ ಹಾಕೋದಿಕ್ಕೆ. ಯಾಕೆ ಊತ ಹಾಕ್ತಾರೆ? ಇದೇ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ನಿಮ್ಗೆ ಅರ್ಥ ಆಗಬೇಕಾದ್ರೆ, ಇವತ್ತು ರಾಮು ಎಂಬ ನಾನು ಒಬ್ಬ ದೇವರ ಸೇವಕನಾಗಿ ಬಂದು ವಾಕ್ಯಗಳನ್ನು ತಿಳಿಸ್ತಾ ಇದ್ದೀನಿ. ಕೆಲವು ದಿನಗಳಾದ ಮೇಲೆ ನಾನು ಮರಣ ಹೊಂದುತ್ತೀನಿ, ನೀವು ಮರಣ ಹೊಂದುತ್ತೀರಾ, ಎಲ್ಲರೂ ಕೂಡ ಮರಣ ಹೊಂದುತ್ತೀರಾ. ಮರಣ ಹೊಂದಿದ ಮೇಲೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ನಾನೇ ಮರಣ ಹೊಂದಿದ್ದೀನಿ ಅಂತ ತಿಳ್ಕೊಳ್ಳಿ. ನಿಮ್ಮಲ್ಲೇ ಒಬ್ಬರು, ಯಾರೋ ಒಬ್ಬರು, 2-4 ಜನ ಬಂದು ನೋಡೋದಕ್ಕೆ ಬರ್ತೀರಾ. ಎಲ್ಲಿಗೆ? ಸೀದಾ ಬೆಂಗಳೂರಿಗೆ. ಅಂದರೆ ನಾನು ಎಲ್ಲಿ ಮರಣ ಹೊಂದಿದ್ದೀನಿ ಸೀದಾ ಅಲ್ಲಿಗೆ ಬರ್ತೀರಾ. ಬಂದು ವಿಚಾರ ಮಾಡ್ತೀರಾ ಏನಂತ? ರಾಮು ಬ್ರದರ್ ದೇವರ ವಾಕ್ಯವನ್ನು ಹೇಳ್ತಾ ಇದ್ರು, ದೇವರ ಸೇವಕರು ಯಾವಾಗ ಸತ್ತು ಹೋದರು, ಎಷ್ಟು ಗಂಟೆಗೆ ಸತ್ತು ಹೋದರು ಅಂತ ಕೇಳ್ತೀರಾ, ಹೌದಲ್ವಾ? ಯಾವಾಗ ಸತ್ತು ಹೋದರು, ಎಷ್ಟು ಗಂಟೆಗೆ ಹೋದರು? ಅಲ್ಲಿ ಮನೆ ಮುಂದೆ ಒಂದು ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆಯಲ್ಲಿ ಏನನ್ನ ಮಲಗಿಸಿರ್ತಾರೆ? ಇದೇ ತಲೆ ಇದೆಯಾ, ಇದೇ ಮುಖ ಇರುತ್ತೆ, ಇದೇ ಕೈ ಕಾಲುಗಳಿರುತ್ತೆ, ಕೈಗಳಿದೆ, ಕಾಲುಗಳಿದೆ, ಇದೇ ದೇಹ, ಇದೇ ಬಾಡಿ. ಇದೇ ದೇಹವನ್ನು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಪೆಟ್ಟಿಗೆಯಲ್ಲಿ ಅಲ್ಲಿ ಇಟ್ಟಿರ್ತಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ನಿಮ್ಮಲ್ಲಿ ಯಾರೋ ಒಬ್ಬರು ಬಂದು ಕೇಳ್ತೀರಾ, ರಾಮು ಬ್ರದರ್ ಎಷ್ಟು ಗಂಟೆಗೆ ಹೋದರು, ಯಾವತ್ತು ಹೋದರು, ಯಾಕೆ ಹೋದರು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಮಲಗಿಸಿರೋದು ರಾಮು ಬ್ರದರ್ ಅಲ್ವಾ? ಆ ಪೆಟ್ಟಿಗೆಯಲ್ಲಿ ಇರುವಂಥದ್ದು ರಾಮು ಅಲ್ವಾ? ರಾಮು ಎಷ್ಟು ಗಂಟೆಗೆ ಹೊರಟೋದ್ರು?
ಅಂದರೆ ಮನೆಯಲ್ಲಿ ಮಕ್ಕಳಿಗಾಗಿರ್ಬೋದು, ಮನೆಯಲ್ಲಿ ಹೆಂಡತಿಗೆ ಆಗಿರ್ಬೋದು, ಇಲ್ಲಾಂದರೆ ಬಂಧು ಮಿತ್ರರಿಗಾಗಿರ್ಬೋದು, ಕೇಳ್ತೀರಾ ಎಷ್ಟು ಗಂಟೆಗೆ ಹೊರಟೋದ್ರು ಅಂತ. ಅವ್ರೇನು ಹೇಳ್ತಾರೆ, ಇಷ್ಟು ಗಂಟೆಗೆ ಹೊರಟೋದ್ರು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಪೆಟ್ಟಿಗೆಯಲ್ಲಿ ಇದ್ದದ್ದು ಯಾರು? ಈ ಪೆಟ್ಟಿಗೆಯಲ್ಲಿ ಇದ್ದದ್ದು ಯಾರು ಪ್ರಿಯರೇ? ರಾಮು ಅಲ್ವಾ? ರಾಮು ಅಲ್ವಾ ಅದು? ರಾಮು ಧರಿಸಿಕೊಂಡಿರುವಂಥ ದೇಹ ಅದು. ಯಾವುದದು? ರಾಮು ಧರಿಸಿಕೊಂಡ ದೇಹ ಇದು. ರಾಮು ಎಂಬ ನಾನು ಈ ದೇಹದ ಒಳಗಡೆ ಇದ್ದೀನಿ. ಈ ರಾಮು ಎಂಬ ನಾನು ಈ ದೇಹದ ಒಳಗಡೆ ಇದ್ದೀನಿ. ಅದೇ ಪ್ರಕಾರ ನೀವು ಕೂಡ ನಿಮ್ಮ ದೇಹದಲ್ಲಿದ್ದೀರಾ. ನಿಮ್ಮ ದೇಹದಲ್ಲಿ ಇದ್ದೀರಾ. ನಿಮ್ಮ ದೇಹದಲ್ಲಿ ಇದ್ದವರು ಯಾರಪ್ಪ ಅಂತ ನೋಡುವಾಗ ನೀವು ನಿಮ್ಮ ದೇಹದಲ್ಲಿದ್ದೀರಾ. ನಿಮ್ಮ ದೇಹದಲ್ಲಿ ಹೇಗೆ ಬಂದಿದ್ದೀರಾ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಸಾಕ್ಷಾತ್ತು ದೇವರ ಮೂಲಕ ಬಂದಂಥ ಜೀವಾತ್ಮಗಳು. ಯಾರ ಮೂಲಕ ಬಂದಂಥ ಜೀವಾತ್ಮಗಳು? ದೇವರ ಮೂಲಕ ಬಂದಂಥ ಜೀವಾತ್ಮಗಳು. ಅದಕ್ಕೆ ಯೇಸುಪ್ರಭು ಹೇಳ್ತಾರೆ, ಯೇಸುಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಅಂತ ಹೇಳ್ತಾರೆ. ಬದುಕಿಸುವಂಥದ್ದು ಯಾವುದಂತೆ? ಆತ್ಮ. ಅಂದರೆ ಇವತ್ತು ನಾವು ಬದುಕ್ತಾ ಇದ್ದೀವಿ, ತಿಂತಾ ಇದ್ದೀವಿ, ಮಾತನಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಒಳಗಡೆ ಏನಿರಬೇಕು? ಆತ್ಮ ಇರಬೇಕು. ಆತ್ಮ ಇಲ್ಲದೆ ಹೋದರೆ ಈ ದೇಹ ಏನಾಗುತ್ತೆ? ಡೆಡ್ ಬಾಡಿ ಆಗುತ್ತೆ ರೀ, ಶವ ಆಗುತ್ತೆ, ಸತ್ತ ಹೆಣ ಆಗುತ್ತೆ. ಆ ಹೆಣವನ್ನು ಎಷ್ಟು ದಿನ ಇಲ್ಲಿ ಇಟ್ಕೊಳ್ತಾರೆ? ಮನೆ ಹತ್ರ 2 ದಿನ 3 ದಿನ, ಒಂದು ವೇಳೆ 4 ದಿನ ಇಟ್ಕೊಂಡ್ರೆ ಏನಾಗುತ್ತೆ? ಹೊಟ್ಟೆ ಸಿಡಿದೋಗುತ್ತೆ. ಹೊಟ್ಟೆ ಒಳಗಡೆ ಇದ್ದಂಥ ಕರಳು ಹೊರಗಡೆ ಬಂದ್ಬಿಡುತ್ತೆ. ಆನಂತರ ಏನ್ರಿ? ದುರ್ವಾಸನೆ. ಯಾಕೆ ದುರ್ವಾಸನೆ ಬರುತ್ತೆ? ಯಾಕೆ ಅಂತ ನೋಡುವಾಗ, ರಾಮು ಎಂಬ ನಾನು ಈ ದೇಹದಲ್ಲಿಲ್ಲ. ಅದೇ ಪ್ರಕಾರ ನೀವೆಲ್ಲರೂ ಕೂತ್ಕೊಂಡಿದ್ದೀರಲ್ಲ, ನೀವು ಕೂಡ ಅಷ್ಟೇ 1 ದಿನ ಇಲ್ಲಾಂದರೆ 1 ದಿನ ಈ ಲೋಕ ಬಿಟ್ಟು ಹೊರಟೋಗ್ಬೇಕು. ಏನಪ್ಪ, ನಾವು ಕೋಟ್ಯಾಧೀಶ್ವರರು, ನಮ್ಮಲ್ಲಿ ಹಣ ಇದೆ, ಬೆಳ್ಳಿ ಬಂಗಾರ ಇದೆ, ಸುಮಾರು 100 ಎಕರೆ ಜಮೀನಿದೆ, ನಾನು ದೊಡ್ಡ ಅಧಿಕಾರದಲ್ಲಿದ್ದೀನಿ, ನಾನು ಉಳಿತೀನಿ ಅನ್ನೋದಕ್ಕೆ ಅವಕಾಶ ಏನಾದರೂ ಇದೆಯಾ ಪ್ರಿಯರೇ? ಅವಕಾಶ ಏನಾದರೂ ಇದೆಯಾ? ಒಬ್ಬರ ನಂತರ ಒಬ್ಬರು ಹೋಗ್ಬೇಕಾ? ಅಥವಾ ಇಲ್ಲಿ ಇರೋದಕ್ಕೆ ಅವಕಾಶ ಏನಾದರೂ ಇದೆಯಾ? ಇಲ್ಲ ಪ್ರಿಯರೇ. ಈ ಲೋಕ ಬಿಟ್ಟು ಎಲ್ಲರೂ ಹೋಗ್ಬೇಕಾ? ನಾನು ಹೋಗ್ತೀನಿ, ನೀವು ಹೋಗ್ತೀರಿ, ಎಲ್ಲರೂ ಹೋಗ್ತೀರಿ. ಆದರೂ ಹೋಗ್ತೀವಿ. ಎಲ್ಲಿಗೆ ಹೋಗಬೇಕು? ದೇವರ ಬಳಿಗೆ ಹೋಗಬೇಕು. ನಾವೆಲ್ಲರೂ ಎಲ್ಲಿಗೆ ಹೋಗಬೇಕು? ದೇವರ ಬಳಿಗೆ ಹೋಗಬೇಕು. ದೇವರ ಬಳಿಗೆ ಹೋಗಬೇಕಾದ್ರೆ ಮಾರ್ಗ ಏನು? ದೇವರ ಬಳಿಗೆ ಸೇರಬೇಕಾದ್ರೆ ಮಾರ್ಗ ಯಾವುದು? ಸಾಯೋದು ಮಾತ್ರ ಸಾಯ್ತೀವಿ, ಮರಣ ಹೊಂದೋದು ಮಾತ್ರ ಮರಣ ಹೊಂದುತ್ತೀವಿ. ಮರಣ ಹೊಂದಿದ ಮೇಲೆ ದೇವರ ಬಳಿಗೆ ಹೋಗ್ತೀವ, ಅಥವಾ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗ್ತೀವ? ಎಲ್ಲಿಗೆ ಹೋಗ್ತೀವಿ ನಾವೆಲ್ಲರೂ ಕೂಡ? ದೇವರ ಬಳಿಗೆ ಹೋಗಬೇಕಾದ್ರೆ ಈ ಲೋಕದಲ್ಲಿ ಮಾರ್ಗ ಯಾವುದು ಅಂತ ನೋಡುವಾಗ ಯೇಸುಪ್ರಭು ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ಯಾರು ಕೂಡ ಪರಲೋಕಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಯೇಸುಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ಯಾರು ಕೂಡ ಪರಲೋಕಕ್ಕೆ ಬರೋದಿಲ್ಲ. ಅಂದರೆ ತಂದೆಯಾದ ದೇವರ ಬಳಿಗೆ ಬರಬೇಕಾದ್ರೆ, ದೇವರ ಬಳಿಗೆ ಸೇರಬೇಕಾದ್ರೆ ಮಾರ್ಗ ಯೇಸು ಕ್ರಿಸ್ತನ. ಯಾಕೆ ಅವ್ರು ಆಗ್ತಾರೆ ಯೇಸು ಕ್ರಿಸ್ತರು? ಯಾಕೆ ಯೇಸು ಕ್ರಿಸ್ತರೇ ಮಾರ್ಗವಾಗ್ತಾರೆ? ಇನ್ನೊಬ್ಬರು ಮಾರ್ಗ ಆಗಬಾರ್ದಾ? ಮತ್ತೊಬ್ಬರು ಮಾರ್ಗ ಆಗಬಾರ್ದಾ? ಅವರೇ ಯಾಕೆ ಮಾರ್ಗ ಆಗಬೇಕು? ಈ ಲೋಕದಲ್ಲಿ ಎಷ್ಟೋ ಮಂದಿ ಮಹಾನೀಯರಿದ್ದಾರೆ, ಎಷ್ಟೋ ಮಂದಿ ವಿಜ್ಞಾನಿಗಳಿದ್ದಾರೆ, ಎಷ್ಟೋ ಮಂದಿ ಶ್ರೇಷ್ಠರಿದ್ದಾರೆ, ಪಂಡಿತರಿದ್ದಾರೆ. ಇರುವಾಗ ಯೇಸು ಕ್ರಿಸ್ತರೇ ಮಾರ್ಗ ಯಾಕೆ ಆಗಬೇಕು? ಯೇಸು ಕ್ರಿಸ್ತರೇ ಆ ಮಾರ್ಗವನ್ನು ತೋರಿಸುವಂಥ ಮಹಾಶಕ್ತನಿ ಯಾಕೆ ಆಗಬೇಕು? ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಏನ್ರಿ, ಮೊದಲನೇದಾಗಿ ನಾವು ಯಾರು ಎನ್ನುವಂಥದ್ದು ಅರ್ಥ ಆಗ. ನಾವು ಅಂದರೆ ಆತ್ಮಗಳು. ಆತ್ಮ ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮಗಳು. ಆತ್ಮಕ್ಕೆ ಮರಣ ಇಲ್ಲ, ಆತ್ಮಕ್ಕೆ ಮುಕ್ತಾಯವಿಲ್ಲ, ಆತ್ಮಕ್ಕೆ ಕೊನೆ ಇಲ್ಲ, ಆತ್ಮಕ್ಕೆ ಸಾವಿಲ್ಲ. ಆತ್ಮಕ್ಕೇನಿಲ್ಲ? ಸಾವು ಇಲ್ಲ, ಮರಣ ಇಲ್ಲ. ಯಾವುದಕ್ಕೆ ಮರಣ ಇದೆ ಅಂತ ನೋಡುವಾಗ ಈ ದೇಹಕ್ಕೆ ಮರಣ ಇದೆ ರೀ, ಈ ದೇಹಕ್ಕೆ ಸಾವು ಇದೆ ರೀ.
ಈ ದೇಹಕ್ಕೆ ಸಾವು ಇದೆ, ಈ ದೇಹಕ್ಕೆ ಮರಣ ಇದೆ. ಆತ್ಮಕ್ಕೆ ಮರಣ ಇಲ್ಲ, ಆತ್ಮಕ್ಕೆ ಕೊನೆ ಇಲ್ಲ, ಆತ್ಮಕ್ಕೆ ಮುಕ್ತಾಯವಿಲ್ಲ. ಮುಕ್ತಾಯವಿಲ್ಲದ ಆತ್ಮ ಈ ದೇಹದಲ್ಲಿದೆ. ಎಲ್ಲಿಂದ ಬಂದಿದೆ ಅಂತ ನೋಡುವಾಗ ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ಎಲ್ಲಿಂದ ಬಂದಿದೆಯಮ್ಮ? ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ಅದಕ್ಕೆ ಪ್ರಭು ಹೇಳುವಂಥ ಮಾತನ್ನ ಗಮನಿಸಿರಿ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನವನ್ನು ನೋಡಿ ಪ್ರಿಯರೇ. 6:63ನೇ ವಚನವನ್ನು, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಅಂದರೆ ಬದುಕಿಸುವಂಥದ್ದು ಆತ್ಮವೇ. ಈ ಆತ್ಮ ಎಲ್ಲಿಂದ ಬಂದಿದೆ ಅಂತ ನೋಡುವಾಗ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನ ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಅಂದರೆ ನೆಲದ ಮಣ್ಣಿನಿಂದ ಬೊಂಬೆಯನ್ನು ರೂಪಿಸಿ ಆ ಬೊಂಬೆಯಲ್ಲಿ ಜೀವಶ್ವಾಸವನ್ನು, ಅಂದರೆ ದೇವರಲ್ಲಿ ಇದ್ದಂಥ ಆ ಜೀವವನ್ನು ಊದಿದಾಗ ನೀನು ಬದುಕುವ ಪ್ರಾಣಿಯಾಗಿದ್ದೀಯಮ್ಮ. ಅಯ್ಯ ಅಪ್ಪ, ಆತ್ಮ ದೇವರ ಮೂಲಕ ಬಂದದ್ದು. ನೋಡಿ, ಈ ಲೋಕದಲ್ಲಿ ಒಂದು 10 ಎಕರೆ ಭೂಮಿ ಇದ್ದರೆ ನಾನಂದರೆ ನಾನೇ, ನಾನಂದರೆ ಯಾರು ಗೊತ್ತಾ? ನಾನಂದರೆ ನಾನೇ ಅಂತೇಳಿ ನಾವು ಗರ್ವ ಪಡ್ತಾ ಇರ್ತೀವಿ. ನಮ್ಮನ್ನು ಯಾರು ಕಾಪಾಡಲ್ಲ ಪ್ರಿಯರೇ. ನಮ್ಮನ್ನು ಆಸ್ತಿ ಕಾಪಾಡಲ್ಲ, ನಮ್ಮನ್ನು ಅಂತಸ್ತು ಕಾಪಾಡಲ್ಲ, ನಮ್ಮನ್ನು ಭೂಮಿ ಕಾಪಾಡಲ್ಲ. ನಮ್ಮನ್ನು ದೇವರು ಕಾಪಾಡ್ತಾರೆ, ನಮ್ಮನ್ನು ಏಸಯ್ಯ ಕಾಪಾಡ್ತಾರೆ. ಏಸಯ್ಯ ಕಾಪಾಡೋದಕ್ಕೆ ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದಾರೆ. ಏನ್ರಿ ಹಬ್ಬ ಮಾಡಿಕೊಳ್ತಾ ಇದ್ದೀವಿ. ಹಬ್ಬ ಯಾಕೆ? ಯೇಸು ಕ್ರಿಸ್ತರು ಜನಿಸಿದ್ದಾರೆ ಎಂದು, ಯೇಸು ಕ್ರಿಸ್ತರು ಬಂದಿದ್ದಾರೆ ಎಂದು, ಲೋಕ ರಕ್ಷಕನು ಬಂದಿದ್ದಾರೆ ಎಂದು ನಾವು ಹಬ್ಬ ಮಾಡಿಕೊಳ್ಳೋ ಸಂತೋಷ ಪಡೋಣ, ತೊಂದರೆ ಇಲ್ಲ. ಆದರೆ ಆತನು ಬಂದಿರುವಂಥ ಪ್ರಾಮುಖ್ಯವಾದಂಥ ಉದ್ದೇಶ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಆತನು ಏನ್ರಿ ವಿದೇಶಿಗೆ ದೇವರಲ್ಲ, ಆತನು ಪ್ರಪಂಚಕ್ಕೆ ದೇವರು ಎಂಬ ವಿಷಯ ಗೊತ್ತಾಗಬೇಕಾದ್ರೆ ಕೊನೆ ತನಕ ನೋಡಬೇಕು, ಕೊನೆ ತನಕ ಕೇಳಬೇಕು ಪ್ರಿಯರೇ. ಆತ್ಮ ಎಲ್ಲಿಂದ ಬಂದಿದೆ ಅಂತ ನೋಡುವಾಗ ಸಾಕ್ಷಾತ್ತು ದೇವರ ಮೂಲಕ ಬಂದಿರುವಂಥ ಆತ್ಮ. ಈ ಆತ್ಮಕ್ಕೆ ಏನಿಲ್ಲ? ಕೊನೆ ಇಲ್ಲ, ಸಾವಿಲ್ಲ, ಮುಕ್ತಾಯವಿಲ್ಲ, ಮರಣವಿಲ್ಲ. ಅದಕ್ಕೆ ದೇವರಲ್ಲಾದರೂ ಇರಬೇಕು, ಈ ಲೋಕದಲ್ಲಾದರೂ ಇರಬೇಕು. ಈ ಲೋಕ ಬಿಟ್ಟೋದ್ರೆ ಇನ್ನೊಂದು ಲೋಕ ಇದೆ, ಪಾತಾಳ ಲೋಕ, ಅಲ್ಲಿ ಆದರೂ ಇರಬೇಕು. ನೀತಿವಂತರಾದರೆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ ಇದೆ, ಪರದೇಶಿ. ನೀತಿವಂತರಾದರೆ ಅಂದರೆ ಭೂಮಿಯ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ, ಭಯ ಭಕ್ತಿಯಿಂದ ಜೀವಿಸಿ, ದೇವರ ಪ್ರೀತಿಯನ್ನು ಅನೇಕರಿಗೆ ಪರಿಚಯ ಮಾಡಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ, ದೇವರ ಪ್ರೀತಿಯನ್ನು ಪ್ರಕಟಿಸಿ, ಭಕ್ತಿಯಿಂದ ನಡ್ಕೊಂಡು ಆನಂತರ ಮರಣ ಹೊಂದಿದರೆ ಆ ಮನುಷ್ಯನು ಸೀದಾ ಎಲ್ಲಿಗೆ ಹೋಗ್ತಾನೆ ಅಂತ ನೋಡುವಾಗ ಪರದೇಶಿಗೆ ಹೋಗ್ತಾನೆ. ಒಂದು ವೇಳೆ ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ನಡ್ಕೊಂಡು, ಇಷ್ಟ ಬಂದ ಹಾಗೆ ಪಾಪಗಳನ್ನು ಮಾಡಿ, ದೇವರನ್ನ ಪಕ್ಕಕ್ಕಿಟ್ಟು ಒಂದು ವೇಳೆ ಜೀವಿಸಿದರೆ ಆ ಮನುಷ್ಯನ ಎಲ್ಲಿಗೆ ಹೋಗ್ತಾನೆ ಅಂತ ನೋಡುವಾಗ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ ಪ್ರೇಯರಿ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಒಬ್ಬ ಐಶ್ವರ್ಯವಂತನನ್ನ ಕುರಿತು, ಒಬ್ಬ ಲಾಜರನ್ನ ಕುರಿತು. ಐಶ್ವರ್ಯವಂತ, ದೊಡ್ಡ ಐಶ್ವರ್ಯವಂತನ ಏನು ಮಾಡ್ತಾ ಇದ್ದಾನಂತ ನೋಡುವಾಗ ಪ್ರತಿನಿತ್ಯ ಸುಖ ಸಂತೋಷದಿಂದ ವೈಭವದೊಡನೆ ಜೀವಿಸ್ತಾ ಇದ್ದಾನೆ. ಪ್ರತಿನಿತ್ಯ ಭೂಲೋಕದಲ್ಲಿ ಇಬ್ಬರು, ಅಂದರೆ ಮರಣ ಹೊಂದಿರುವಂಥ ಪ್ರತಿ ಮನುಷ್ಯರು ಎಲ್ಲಿಗೆ ಹೋಗ್ತಾ ಇದ್ದಾರೋ ಎನ್ನುವಂಥ ವಿಷಯವನ್ನು ತಿಳಿಸೋದಕ್ಕೆ ಇಬ್ಬರನ್ನ ಪರಿಚಯ ಮಾಡ್ತಾ ಇದ್ದಾರೆ ಯೇಸು ಪ್ರಭು. ಅನೇಕರು, ಅಂದರೆ ಸತ್ತೋದಂಥ ಪ್ರಜೆಗಳ ಅನೇಕರಿದ್ದಾರೆ, ಅವರಲ್ಲಿ ಇಬ್ಬರನ್ನ, ಆ ಇಬ್ಬರಲ್ಲಿ ಯಾರಂತ ನೋಡುವಾಗ ಒಬ್ಬ ದೊಡ್ಡ ಐಶ್ವರ್ಯವಂತನನ್ನು ಪರಿಚಯ ಮಾಡ್ತಾ ಇದ್ದಾನೆ. ಎರಡನೇದಾಗಿ ಒಬ್ಬ ಕಡು ಬಡವನನ್ನು ಪರಿಚಯ ಮಾಡ್ತಾ ಇದ್ದಾನೆ. ಅವರಿಬ್ಬರನ್ನ ಅಲ್ಲಿ ತೋರಿಸ್ತಾ ಇದ್ದಾನೆ. ಎಲ್ಲಿ ರೀತಿ ಆ ಮಾತಂತ ನೋಡುವಾಗ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಬೈಬಲ್ ಯಾರ ಹತ್ರ ಇದೆಯೋ ಒಂದು ಸಾರಿ ಓಪನ್ ಮಾಡಿ ಪರಿಶೋಧನೆ ಮಾಡಿ ಪ್ರಿಯರೇ. 19ನೇ ವಚನದಿಂದ ನಾನು ಓದ್ತೀನಿ, ಗಮನಿಸಿರಿ ಪ್ರಿಯರೇ.
ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಅವನು ಮೈತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಅಂದರೆ ಇಲ್ಲಿ ಇಬ್ಬರನ್ನ ಪರಿಚಯ ಮಾಡ್ತಾ ಇದ್ದಾನೆ. ಇಬ್ಬರನ್ನು ಪರಿಚಯ. ಒಬ್ಬನು ನೋಡುವಾಗ ದೊಡ್ಡ ಐಶ್ವರ್ಯವಂತನೇ ಹೇಗೆ ಜೀವಿಸ್ತಾ ಇದ್ದಾನಂತ ನೋಡುವಾಗ ಪ್ರತಿನಿತ್ಯ ವೈಭವದೊಡನೆ ಅಂತಿರುತ್ತೀರಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷದಿಂದ ಜೀವಿಸ್ತಾ ಇದ್ದ ಒಬ್ಬ ಮನುಷ್ಯ. ಅಂದರೆ ಈ ಭೂಲೋಕದಲ್ಲಿ ಕೋಟ್ಯಾಧೀಶ್ವರರು ಹೇಗಿರ್ತಾರೆ, ಬಡವರು ಹೇಗಿರ್ತಾರೆ, ಕಡು ಬಡವರು ಹೇಗೆ ಜೀವಿಸ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆ ಪರಿಚಯ ಮಾಡ್ತಾ ಇದ್ದಾನೆ. ಅದ್ರ ನೋಡುವಾಗ ದೊಡ್ಡ ಕೋಟ್ಯಾಧೀಶ್ವರ ಏನು ಮಾಡ್ತಾ ಇದ್ದಾನೆ ಅಂತ ನೋಡುವಾಗ ಪ್ರತಿನಿತ್ಯ ಏನ್ರಿ ಸುಖ ಸಂತೋಷ. ಪ್ರತಿನಿತ್ಯ ಅಂತ ನೋಡುವಾಗ ಪ್ರತಿನಿತ್ಯ ಸುಖ ಸಂತೋಷ ಪಡ್ತಾ ಇದ್ದಾನೆ. ಎಲ್ಲ ರೀತಿಯಲ್ಲಿ ಏನು ಕೋರಿಕೆ ಹುಟ್ಟಿದೆಯೋ ಆ ಕೋರಿಕೆಯನ್ನು ತೀರಿಸ್ಕೊಳ್ತಾ ಇದ್ದಾನೆ. ಏನ್ರಿ ವಸ್ತ್ರಗಳ ವಿಷಯದಲ್ಲಿ ಆಗಿರ್ಬೋದು, ಬಂಗಾರದ ವಿಷಯದಲ್ಲೇ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಆ ಮನುಷ್ಯನಿಗೆ ಏನಿಷ್ಟ ಮನುಷ್ಯನಿಗೆ ಎಲ್ಲವನ್ನ ಅನುಭವಿಸ್ತಾ ಇದ್ದಾನೆ. ಒಂದು ದಿನ ಈ ಐಶ್ವರ್ಯವಂತನು ಸತ್ತು ಹೋಗ್ತಾನೆ. ಅದೇ ರೀತಿಯಲ್ಲಿ ಲಾಜರನು ಕೂಡ ಸತ್ತು ಹೋಗ್ತಾನೆ. ಅಂದರೆ ಭೂಲೋಕದಲ್ಲಿ ಎಲ್ಲರೂ ಮರಣ ಹೊಂದುತ್ತಾರೆ. ಆದರೆ ಇವರಿಬ್ಬರನ್ನ ಪರಿಚಯ ಮಾಡ್ತಾ ಇದ್ದಾರೆ. ಒಂದ್ಸಾರಿ ಗಮನಿಸಬೇಕು. ಈ ಕೋಟ್ಯಾಧೀಶ್ವರನು ಸತ್ತೋದ ಮೇಲೆ, ಐಶ್ವರ್ಯವಂತನು ಸತ್ತೋದ ಮೇಲೆ ಎಲ್ಲಿಗೆ ಹೋಗ್ತಾನೆ, ಬಡವನು ಸತ್ತೋದ ಮೇಲೆ ಅವನು ಎಲ್ಲಿಗೆ ಹೋಗ್ತಾನೆ, ಇವೆರಡು ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರ ದೇವರ ಮಕ್ಕಳಿರ ಗಮನಿಸ್ರಿ. ಅಲ್ಲಿ ಹೋದ ಮೇಲೆ ಅವರ ಗತಿ ಏನಿದೆ, ಅವರ ಗತಿ ಯಾವ ಸ್ಥಿತಿಯಲ್ಲಿದೆ ಗಮನಿಸಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ಅಂದರೆ ಐಶ್ವರ್ಯವಂತನ ಪರಿಸ್ಥಿತಿ ಹೇಗಿದೆ ಅಂತ ನೋಡುವಾಗ ಎಲ್ಲ ರೀತಿಯಲ್ಲಿ ಸುಖ ಸಂತೋಷ. ಲಾಜರನ ಪರಿಸ್ಥಿತಿ ಹೇಗಿದೆ ಅಂತ ನೋಡುವಾಗ ಏನ್ರಿ ಕಡು ಬಡವ, ಇರೋದಕ್ಕೆ ಸ್ಥಳ ಇಲ್ಲ. ಕೊನೆಯದಾಗಿ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಏನ್ರಿ ಹುಣ್ಣುಗಳಾಗಿವೆ. ಮೂರನೇದಾಗಿ ಹಸಿವಿದೆ. ಹಸಿವು ಬಂದಾಗ ಏನ್ರಿ ತಿನ್ನೋದಕ್ಕೆ ಯಾರು ಕೊಡ್ತಾ ಇಲ್ಲ. ಕೊನೆಯದಾಗಿ ಐಶ್ವರ್ಯವಂತನ ಮನೆ ಮುಂದೆ ಇದ್ದು ಏನಾದರೂ ಆ ಮನುಷ್ಯನು ಏನಾದರೂ ತಿನ್ನೋದಕ್ಕೆ ಕೊಡ್ತಾನೇನೋ ಅಂತೇಳಿ ಎದುರು ನೋಡ್ತಾ ಇದ್ದಾನೆ. ಹೊರಗಡೆ ಗೇಟ್ ಅಂದರೆ ಬಾಗಿಲು ಹೊರಗಡೆ ಇದ್ದುಕೊಂಡು, ಬಾಗಿಲು ಹೊರಗಡೆ ಇದ್ದು ಎದುರು ನೋಡ್ತಾ ಇದ್ದಾನೆ. ಭಿಕ್ಷಗಾರನು, ಬಡವನು, ಏನೂ ಇಲ್ಲ, ಹಸಿವು, ಅದ್ರ ಜೊತೆಗೆ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ, ತಲೆಯವರೆಗೆ ಹುಣ್ಣುಗಳಾಗಿವೆ. ಪ್ರಿಯರೇ, ಹುಣ್ಣುಗಳು ಏನ್ರಿ ಈ ಹುಣ್ಣುಗಳನ್ನು ನೆಕ್ಕೋದಕ್ಕೆ ಏನು ಬರ್ತಾ ಇವೆ ಅಂತ ಗೊತ್ತಾ? ನಾಯಿಗಳು ಬಂದು ನೆಕ್ತಾ ಇವೆ ಅಂತ. ನಾಯಿಗಳು ಬಂದು ನೆಕ್ತಾ ಇವೆ ಅಂತೆ. ಅಲ್ಲಿ ಗಮನಿಸ್ರಿ. ಈ ಮನುಷ್ಯನು ಸತ್ತೋಗ್ತಾನೆ. ಸತ್ತೋದಾಗ ಯಾರು ಬರ್ತಾರಂತ ನೋಡುವಾಗ ಪರಲೋಕದಿಂದ ದೇವರು ತನ್ನ ದೂತನನ್ನು ಕಳಿಸಿಕೊಟ್ಟು ನೀತಿವಂತರು ಇರುವಂಥ ಸ್ಥಳಕ್ಕೆ ಸೇರಿಸ್ತಾನೆ. ಪ್ರಿಯರಿ ನೋಡಿ 22ನೇ ವಚನ. ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನ ಕಳಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಹದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿಕೊಂಡನು ಅಂತಿರುತ್ತೆ. ಅಂದರೆ ಇದೇನಾದ್ರೂ ಕತೆ ಅಂದ್ಕೊಂಡಿದ್ದೀರಾ ಅಥವಾ ನಿಜವಾಗ್ಲೂ ನಡೆದದ್ದು ಅಂದ್ಕೊಂಡಿದ್ದೀರಾ? ಏನು ಅಂದ್ಕೊಳ್ತಾ ಇದ್ದೀರಾ? ಕತೆ ಎಲ್ಲ ಪ್ರೇರಿ. ಯೇಸು ಪ್ರಭು ಏನಿದೆಯೋ ಅದನ್ನು ಹೇಳ್ತಾರೆ, ಕತೆಗಳನ್ನು ಹೇಳಲ್ಲ ಅವರು. ಯೇಸು ಪ್ರಭು ಏನು ಇದೆಯೋ ಅಂದರೆ ಪರಲೋಕದಲ್ಲಿ ಏನಿದೆಯೋ, ಪಾತಾಳ ಲೋಕದಲ್ಲಿ ಏನಿದೆಯೋ, ಭೂಲೋಕದಲ್ಲಿ ಏನಿದೆಯೋ ಎಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳುವಂಥ ಮಹಾಶಕ್ತನೇ ಪ್ರಭು. ಆತನು ಕತೆ ಹೇಳಲ್ಲ.
ಆತನು ಕತೆ ಹೇಳಲ್ಲ, ಕತೆ ಹೇಳುವಂಥ ಕರ್ಮ ಆತನಿಗಿಲ್ಲ. ಏನಿದೆಯೋ ಅದನ್ನೇ ಹೇಳ್ತಾನೆ ಪ್ರಿಯರೇ. ಕೆಲವರು ನಮ್ಮ ಕ್ರೈಸ್ತರಲ್ಲೇ ನರಕ ಇಲ್ಲ, ಸ್ವರ್ಗ ಇಲ್ಲ, ನರಕ ಸ್ವರ್ಗ ಎಲ್ಲ ಭೂಮಿ ಮೇಲೆ ಬ್ರದರ್, ಇಲ್ಲೇ ತಿನ್ನಬೇಕು, ಕುಡಿಬೇಕು, ಎಂಜಾಯ್ ಮಾಡಬೇಕು, ಏನು ಪಾಪ ಮಾಡಿದ್ರೂ ಪರವಾಗಿಲ್ಲ, ಏನು ಪರವಾಗಿಲ್ಲ, ದೇವರು ಕ್ಷಮಿಸ್ತಾನೆ, ಕರುಣಮಯ ಪ್ರೀತಿ ಸ್ವರೂಪನು, ಆದ್ದರಿಂದ ಏನು ಪರವಾಗಿಲ್ಲ ಬ್ರದರ್, ಇಷ್ಟ ಬಂದಾಗಿ ಜೀವಿಸ್ರಿ ಬ್ರದರ್ ಅಂತೇಳಿ ಹೇಳ್ತಾ ಇರ್ತಾರೆ. ಅದು ತಪ್ಪು. ಯಾಕಂದರೆ ಸ್ವರ್ಗ ನರಕ ಇಲ್ಲದೆ ಹೋದರೆ ಯೇಸು ಕ್ರಿಸ್ತರು ಬರುವಂಥ ಅವಶ್ಯಕತೆ ಏನಿಲ್ಲ ರೀ. ಸ್ವರ್ಗ ಇರುವುದರಿಂದ, ನರಕ ಇರುವುದರಿಂದ ಯೇಸು ಪ್ರಭು ಬಂದು ಈ ಲೋಕದ ಬೆತ್ತದ ಮೂಲಕ ಒಡಿಸ್ಕೊಳ್ಳುವಂಥದ್ದು, ಕೊರಡೆಗಳ ಮೂಲಕ ಒಡಿಸ್ಕೊಳ್ಳುವಂಥದ್ದು, ತಲೆ ಮೇಲೆ ಮುಳ್ಳಿನ ಕಿರೀಟ ಇಡಿಸಿಕೊಂಡಾಗ ತಲೆ ಬಾಗಿಸುವಂಥದ್ದು, ಇದೆಲ್ಲ ಕೂಡ ನಡೆದ. ಯಾಕೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಸ್ವರ್ಗ ಇದೆ, ನರಕ ಇದೆ, ಪರಲೋಕ ಇದೆ, ಪರಲೋಕದಲ್ಲಿ ದೇವರಿದ್ದಾರೆ, ಅವೆಲ್ಲವನ್ನು ಕೂಡ ತಿಳಿಸಿ ಹೇಳೋದಕ್ಕೆ ಬಂದಿದ್ದಾರೆ ಪ್ರಿಯರೇ. ಇಲ್ಲಿ ನೋಡುವಾಗ ಐಶ್ವರ್ಯವಂತನು ಸತ್ತೋಗ್ತಾನೆ, ಸತ್ತೋದ ಮೇಲೆ ಯಾತನೆ ಪಡುವಂಥ ಸ್ಥಳ. ಭೂಲೋಕದಲ್ಲಿ ಯಾವ ರೀತಿ ಪ್ರತಿನಿತ್ಯ ಸುಖ, ಪ್ರತಿನಿತ್ಯ ಏನು ಊಟ ಬೇಕಂದ್ರೆ ಎಲ್ಲ ಊಟ ಕುಂತ ಸ್ಥಳದಲ್ಲೇ ಬರುತ್ತೆ. ಕುಂತ ಸ್ಥಳದಲ್ಲೇ ಆ ಯಜಮಾನನು ಕುಂತ ಸ್ಥಳದಲ್ಲಿ ಎಲ್ಲ ಬರ್ತಾ ಇದೆ. ಕುಂತ ಸ್ಥಳದಲ್ಲೇ ಎ ಸಿ ಬೇಕಂದ್ರೆ ಎ ಸಿ, ಬಿರಿಯಾನಿ ಬೇಕಂದ್ರೆ ಬಿರಿಯಾನಿ, ಫಿಶ್ ಬೇಕಂದ್ರೆ ಫಿಶ್ಶು, ಕುಡಿಯೋದಕ್ಕೆ ಏನು ಬೇಕೋ ಎಲ್ಲ ಇದೆ. ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕ ಇದೆ. ಆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಇದೆ. ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ತಂದೆಯಾದ ಅಬ್ರಹಾಮನೇ, ಈ ಯಾತನೆ ಪಡುವಂಥ ಸ್ಥಳದಲ್ಲಿ ಭಯಂಕರವಾದಂಥ ಸಂಕಟ ಇದೆ. ನಿನ್ನ ಬಳಿಯಲ್ಲಿ ಆ ಲಾಜರ್ನಿದ್ದಾನಲ್ಲ, ಆ ಲಾಜರ್ನ ಕಳಿಸಿಕೊಡು. ತನ್ನ ತುದಿ ಬೆರಳಿನಲ್ಲಿ ನೀರನ್ನು ಹದ್ದಿ, ಬೆರಳಿನಿಂದ ನೀರನ್ನು ಹದ್ದಿ ನನ್ನ ನಾಲಿಗೆ ಮೇಲೆ ತಣ್ಣಗೆ ಮಾಡಲಿಕ್ಕೆ ಕಳಿಸಿಕೊಡು, ಆತನನ್ನು ಕಳಿಸಿಕೊಡು ಅಂತೇಳಿ ಯಾತನೆ ಪಡುವಂಥ ಸ್ಥಳದಿಂದ ಅಲ್ಲಿ ಬಾಯ್ ಬಡ್ಕೊಳ್ತಾ ಇದ್ದಾನೆ ಪ್ರಿಯರ ದೇವ್ರ ಮಕ್ಕಳಿರ. ಭೂಲೋಕದಲ್ಲಿ ಆತನ ವೈಭವ ನೋಡುವಾಗ ಪ್ರತಿನಿತ್ಯ ಸಂತೋಷ, ಸತ್ತ ಮೇಲೆ ಆತನ ವೈಭವ ನೋಡುವಾಗ ಯಾತನೆ ಪಡುವಂಥ ಸ್ಥಳ. ಸತ್ತ ಮೇಲೆ ಆತನ ಹಣ ಕಾಪಾಡಲ್ವಾ? ಸತ್ತ ಮೇಲೆ ಆತನ ಐಶ್ವರ್ಯವೋ ಆತನನ್ನು ಕಾಪಾಡಲ್ವಾ? ಸತ್ತ ಮೇಲೆ ಆತನ ಅಧಿಕಾರ ಆತನನ್ನು ಕಾಪಾಡಲ್ವಾ? ಕಾಪಾಡೋದಿಲ್ಲ. ಯಾಕೆಂದರೆ ದೇವರು 60 ವರ್ಷ 70 ವರ್ಷ ಜೀವಿತ ಕಾಲವನ್ನು ಕೊಟ್ಟಿದ್ದಾನೆ. ಅಂದರೆ ಈ ದೇಹದಲ್ಲಿ ಆತ್ಮ ದೇವ್ರದು, ಈ ದೇಹ ಕೂಡ ದೇವ್ರದ್ದು. ಏನ್ರಿ ದೇಹ ದೇವ್ರದ, ನಾವೇನಾದರೂ ಮಾಡಿಕೊಂಡಿದ್ದೀವ? ಅಮ್ಮ ಏನು ಮಾಡಿದ್ದಾರೆ? ಅಮ್ಮ 9 ತಿಂಗಳು ಒತ್ತಿದ್ದಾಳೆ ವಿನಃ ಅಮ್ಮ ತನ್ನ ಗರ್ಭದಲ್ಲಿ ಈ ಆಕಾರವನ್ನು ರೂಪಿಸಿದ್ದಾಳ? ಅಮ್ಮಂದಿರ ಗೊತ್ತಲ್ವಾ? ನಿಮಗೆ ಕೇಳ್ತಾ ಇದ್ದೀನಿ, ಅಮ್ಮ ನೀವೇನಾದರೂ ಗರ್ಭದಲ್ಲಿ ಮಕ್ಕಳನ್ನು ರೂಪಿಸಿದ್ದೀರಮ್ಮ? ಕಣ್ಣುಗಳು, ಈ ಥರ ಕಣ್ಣುಗಳಿರಬೇಕು ನನ್ನ ಮಗನಿಗೆ, ಮೂಗಿರಬೇಕು, ಕಿವಿ ಇರಬೇಕು, ಎಲುಬುಗಳಿರಬೇಕು, ನರಗಳಿರಬೇಕು, ಗುಂಡಿಗೆ ಇರಬೇಕು, ಕಿಡ್ನಿ ಇರಬೇಕು. ಇವೆಲ್ಲ ಏನಾದರೂ ನೀವು ಸೆಟ್ ಮಾಡಿದ್ದೀರಮ್ಮ? ಏನು ಮಾಡಿದ್ದೀರಾ? ಒತ್ತಿದ್ದೀರಾ. ನನ್ನನ್ನು ನನ್ನ ತಾಯಿ ಒತ್ತಿದ್ದಾಳೆ, ನಿಮ್ಮನ್ನು ನಿಮ್ಮ ತಾಯಿ ಒತ್ತಿದ್ದಾರೆ, ಟೋಟಲ್ ಭೂಲೋಕದಲ್ಲಿ ಎಲ್ಲ ತಾಯಂದ್ರು ಒತ್ತಿದ್ದಾರೆ. ಆದರೆ ಗರ್ಭದಲ್ಲಿ ಪಿಂಡವಾಗಿರುವಾಗ ಆ ಪಿಂಡವನ್ನು ನೋಡಿದವರು, ಆ ಗರ್ಭದಲ್ಲಿ ರೂಪವನ್ನು ಕೊಟ್ಟವರು ಯಾರಂತ ನೋಡುವಾಗ ಸರ್ವೇಶ್ವರನಾದಂಥ ತಂದೆಯಾದ ದೇವರು. ಪ್ರಿಯರೇ, ಕ್ರಿಸ್ತ ಪೂರ್ವದಲ್ಲಿ ದಾವಿದ್ ಮಹಾರಾಜನಿದ್ದಾನೆ. ಆತನು ಒಡೆಯನು ಸುಮಾರು 40 ವರ್ಷ ಪರಿಪಾಲನೆ ಮಾಡ್ತಾನೆ. 40 ವರ್ಷ ಪರಿಪಾಲನೆ ಮಾಡಿರುವಂಥ ಆತನು ಒಂದು ರೀತಿಯಲ್ಲಿ ನೋಡುವಾಗ ಮಹಾಜ್ಞಾನಿ, ಆತ್ಮಜ್ಞಾನಿ, ದೈವಜ್ಞಾನಿ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಒಬ್ಬ ಒಡೆಯನು. ಆ ಒಡೆಯನು ಹೇಳುವಂಥ ಮಾತೇನಂತ ನೋಡುವಾಗ ಪವಿತ್ರಾತ್ಮನ ಪ್ರೇರಣೆಯಿಂದ ಕೀರ್ತನೆ ಗ್ರಂಥ 139ನೇ ಅಧ್ಯಾಯ ಏನ್ರಿ 139ನೇ ಅಧ್ಯಾಯ 13ನೇ ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ ಏನ್ರಿ, ದಾವಿದ್ ಮಹಾರಾಜನು ಪವಿತ್ರಾತ್ಮನ ಪ್ರೇರಣೆಯಿಂದ ದಾವಿದನ ಬಗ್ಗೆ ಏನ್ರಿ ಇತಿಹಾಸ, ಪ್ರಪಂಚ ಇತಿಹಾಸವನ್ನು ಪರಿಶೋಧನೆ ಮಾಡುವಾಗ ದಾವಿದನ ಇತಿಹಾಸ ಕೂಡ ಇರುತ್ತೆ, ಸೊಲೊಮೋನನ ಇತಿಹಾಸ ಕೂಡ ಇರುತ್ತೆ. ಆ ದಾವಿದನು ಏನು ಹೇಳಿದ್ದಾನೋ ಒಂದು ಸಾರಿ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಒಂದ್ಸಾರಿ ನೋಡಿ, ಕೀರ್ತನೆ ಗ್ರಂಥ 139ನೇ ಅಧ್ಯಾಯ 13ನೇ ವಚನವನ್ನು ನೋಡಿ ಪ್ರಿಯರೇ. ನನ್ನ ಅಂತ್ಯರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ.
ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾರದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ, ನನ್ನನ್ನು ನನ್ನ ತಾಯಿಯ ಗರ್ಭದಲ್ಲಿ ನೀವೇ ಉಂಟು ಮಾಡಿದ್ದೀರಾ. ದೇವರೇ, ನೀವೇ ನನ್ನನ್ನು ಉಂಟು ಮಾಡಿದ್ದೀರಾ. ನೀವು ನನ್ನನ್ನು ಉಂಟು ಮಾಡುವಂಥ ವಿಧಾನವನ್ನು ನೋಡುವಾಗ ಆಶ್ಚರ್ಯವಾಗ್ತಾ ಇದೆ. ಈತನ ಯಾವಾಗ ನೋಡಿದ್ದಾನೆ? ದಾವೀದನ ಯಾವಾಗ ನೋಡಿದ್ದಾನೆ? ಅಂದರೆ ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತಾಡುವಂಥದ್ದು. ಅಂದರೆ ಪ್ರಿಯರ ದೇವರ ಮುಖೇನ ಪವಿತ್ರಾತ್ಮನ ಸಹಾಯದಿಂದ ಏನು ನಡೆದಿದೆಯೋ ಆ ವಿಷಯವನ್ನು ಅರ್ಥ ಮಾಡಿಕೊಂಡು ತಾಯಿಯ ಗರ್ಭದಲ್ಲಿ ಇದ್ದಂಥ ಆ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಹೇಳುವಂಥ ಮಾತಿನಂತ ನೋಡುವಾಗ, ಅಪ್ಪ ತಂದೆ, ನಾನು ಇನ್ನು ತಾಯಿಯ ಗರ್ಭದಲ್ಲಿ ಅಮ್ಮಳ ಗರ್ಭದಲ್ಲಿ ಇರುವಾಗ ನರಗಳನ್ನು ಎಲುಬುಗಳನ್ನು ಈ ಅದ್ಭುತವಾದ ಆಕಾರವನ್ನು ಕೊಟ್ಟಿದ್ದೀರಾ. ಈ ತಲೆ ಆಗಿರ್ಬೋದು, ಒಳಗಡೆ ಮೆದುಳಾಗಿರ್ಬೋದು, ಆ ಮೆದುಳಿನಲ್ಲಿ ನರಗಳಾಗಿರ್ಬೋದು, ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದೀರಾ ತಂದೆ, ನಿಮಗೆ ಸ್ತೋತ್ರಗಳು ತಂದೆ, ನಿಮ್ಮನ್ನು ಕೊಂಡಾಡುತ್ತೇನೆ ತಂದೆ ಅಂತೇಳಿ ಒಬ್ಬ ಒಡೆಯನು ಪ್ರಿಯರು, ಒಬ್ಬ ಅರಸನು ಪ್ರಿಯರೇ, ಒಬ್ಬ ಅರಸನು. ಎರಡನೇದಾಗಿ ಆತನು ಜ್ಞಾನಿ, ಆತನು ಒಬ್ಬ ಸೈಂಟಿಸ್ಟ್, ಆತನು ಆತ್ಮಜ್ಞಾನಿ, ಆತನು ಆತ್ಮಜ್ಞಾನಿ, ದೈವಜ್ಞಾನಿ, ಲೋಕದ ಜ್ಞಾನಿ, ಒಬ್ಬ ಭಕ್ತನು, ಒಬ್ಬ ಒಡೆಯನು. ಆತನು ಹೇಳುವಂಥ ಮಾತೇನಂತ ನೋಡುವಾಗ, ತಂದೆಯಾದ ದೇವರೇ, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದ್ವು. ಅಂದರೆ ಪಿಂಡವಾಗಿರುವಾಗ ತಾಯಿಯ ಗರ್ಭದಲ್ಲಿದ್ದಾಗ ನೋಡಿದ್ದಾರ ದೇವರು? ಯಾಕೆ ನೋಡಿದ್ದಾರೆ? ಯಾಕೆ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ ಕಣ್ಣುಗಳು ಬರಬೇಕು, ಕಾಲುಗಳು ಬರಬೇಕು, ತಾಯಿಯ ಗರ್ಭದಲ್ಲಿ ರೂಪ. ಈ ರೂಪವನ್ನು ಏನ್ರಿ ನೋಡಿ ಅದನ್ನು ತಯಾರು ಮಾಡ್ತಾ ಇದ್ದಾರೆ, ನಿರ್ಮಾಣ ಮಾಡ್ತಾ ಇದ್ದಾರೆ ಅವರು. ಇವತ್ತು ನೀವು ಕೂತ್ಕೊಂಡಿದ್ದೀರಂದರೆ ಒಂದು ದಿನ ಅಮ್ಮಳ ಗರ್ಭದಲ್ಲಿ ನಿಮ್ಮನ್ನು ಉಂಟು ಮಾಡಿದ್ದಾರೆ, ನನ್ನನ್ನು ಉಂಟು ಮಾಡಿದ್ದಾರೆ. ಆ ಉಂಟು ಮಾಡಿರುವಂಥ ದಿನ ಒಂದ್ಸರಿ ಯೋಚನೆ ಮಾಡಿ, ಒಂದ್ಸರಿ ಆಲೋಚನೆ ಮಾಡಿ. ಪ್ರಾರಂಭದಲ್ಲಿ ಅಂದರೆ ತಂದೆಯ ಗರ್ಭದಿಂದ ತಾಯಿಯ ಗರ್ಭದಲ್ಲಿ ಹೋಗುವಾಗ ಕೇವಲ ಒಂದು ಹೂಳದ ಆಕಾರ ಪ್ರಿಯರೇ. ಎಷ್ಟಿರ್ತೀವಿ ಗೊತ್ತಾ ಏನ್ರಿ? ಒಂದು ಸಾಸಿವೆ ಕಾಳು ಇದೆಯಲ್ಲ, ಸಾಸಿವೆ ಕಾಳು, ಈ ಸಾಸಿವೆ ಕಾಳು ಕೈಯಲ್ಲಿ ಇಟ್ಕೊಳ್ಳಿ, ಕೈಯಲ್ಲಿ ಇಟ್ಕೊಂಡ್ಮೇಲೆ ಒಂದು ಏನ್ರಿ ಕುಟ್ಟಿ ಪ್ರಿಯರೇ, ಕುಟ್ಟಿ ಅದು ಪುಡಿ ಆಗುತ್ತೆ. ಆ ಪುಡಿ ಆದಮೇಲೆ ಏನ್ರಿ ಒಂದು ಪುಡಿಯನ್ನು, ಸಾಸಿವೆ ಕಾಳನ್ನು ಕುಟ್ಟಿದ ಮೇಲೆ ಆ ಪುಡಿ ಇರುತ್ತಲ್ಲ, ಆ ಪುಡಿಯನ್ನು ತಗೊಂಡು ನೋಡಿ ಕೈಯಲ್ಲಿ ಕಾಣುತ್ತಾ? ಕಣ್ಣಿಗೆ ಕಾಣದೆ ಇರುವಂಥ ಸೂಕ್ಷ್ಮ ಆಕಾರ. ಆ ಸೂಕ್ಷ್ಮ ಆಕಾರ ಬಹಳ ಚಿಕ್ಕದು. ಅಂಥ ಚಿಕ್ಕ ಆಕಾರದಲ್ಲಿ ತಂದೆ ಗರ್ಭದಿಂದ ತಾಯಿಯ ಗರ್ಭದಲ್ಲಿ ಹೋಗಿ ಅಲ್ಲಿ ನಿಲ್ತಾ ಇದ್ದೀವಿ. ಅಲ್ಲಿ ನಿಂತಾಗ ಏನ್ರಿ ಅಮ್ಮಳ ಗರ್ಭದಲ್ಲಿ ಯಾರು ನಿಲ್ಲಿಸ್ತಾ ಇದ್ದಾರೆ? ಅಮ್ಮಳ ಗರ್ಭದಲ್ಲಿ ಯಾರ ಕ್ರಿಯೆ ಇದು? ಅಪ್ಪ ಅಮ್ಮ ಕ್ರಿಯೆ ಏನಿಲ್ಲ. ಅಪ್ಪ ಅಮ್ಮದೇನಪ್ಪ ಅಂತ ನೋಡುವಾಗ ಸಂಸಾರ ಅಷ್ಟೇ. ಅಪ್ಪ ಅಮ್ಮನ ಕೆಲಸ ಸಂಸಾರ ಮಾತ್ರ. ಬಹುಮಾನ ಕೊಡೋದು, ಬಹುಮಾನ, ಗರ್ಭಫಲವು ಗೊತ್ತಲ್ವ ಪ್ರಿಯರೇ? ಯವ್ವನ ಕಾಲದಲ್ಲಿ ಗರ್ಭಫಲ ಯಾರ ಬಹುಮಾನ? ನಾನು ಕೊಡುವಂಥ ಬಹುಮಾನ. ಒಂದು ಕಾಲದಲ್ಲಿ ನನ್ನ ತಂದೆ ತಾಯಿಗಳಿಗೆ ನನ್ನ ತಂದೆ ತಾಯಿಗಳಿಗೆ ಬಹುಮಾನವಾಗಿ ಕೊಟ್ಟಿದ್ದಾನೆ. ಅದೇ ಪ್ರಕಾರ ನಿಮ್ಮನ್ನು ಕೂಡ ನಿಮ್ಮ ತಂದೆ ತಾಯಿಗಳಿಗೆ ಬಹುಮಾನವಾಗಿ ಕೊಟ್ಟಿದ್ದಾನೆ. ಈ ಆಕಾರವನ್ನು ಆ ತಂದೆಯಾದ ದೇವರು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನಂತ ನೋಡುವಾಗ, ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸಬೇಕು, ಭಯದಿಂದ ಜೀವಿಸಬೇಕು ಅಂತ ಕೊಟ್ಟಿದ್ದಾನೆ. ಆದರೆ ಆ ಐಶ್ವರ್ಯವಂತನ ಏನಾಗಿದ್ದಾನೆ? ಈ ಲೋಕದಲ್ಲಿ ಪ್ರತಿನಿತ್ಯ ಸುಖ ಸಂತೋಷ ದೇವರನ್ನ ಬಿಟ್ಟಿದ್ದಾನೆ. ಮಾಡಬಾರದ ಪಾಪಗಳು ಏನ್ರಿ? ಬಡವರ ಮೇಲೆ, ಬಡವರಿಗೆ ಏನೋ ಒಳ್ಳೆದನ್ನು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ ದೋಚಿಕೊಂಡು ಮನೆ ಮೇಲೆ ಮನೆ, ಮನೆ ಮೇಲೆ ಮನೆ ಕಟ್ಟಿಕೊಂಡು ಏನ್ರಿ ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರಾಗಿದ್ದಾನೆ ಪ್ರೇರೆ. ಕೊನೆಯದಾಗಿ ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋದ ಮೇಲೆ ತಂದೆಯಾದ ಅಬ್ರಹಾಮನ ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ, ದಯಮಾಡಿ ನನ್ನನ್ನು ಕನಿಕರಿಸು ಅಂದರೆ, ಮಗನೇ ನೀನು ದೇವ್ರ ಮೂಲಕ ಆಕಾರವನ್ನು ಪಡ್ಕೊಂಡಿದ್ದೀಯಾ, ದೇವ್ರ ಮೂಲಕ ಜೀವಿತವನ್ನು ಪಡ್ಕೊಂಡಿದ್ದೀಯಾ. ಈ ಲೋಕದಲ್ಲಿ ದೇವ್ರಿಗೋಸ್ಕರ ಬದುಕಬೇಕಾಗಿತ್ತು. ದೇವ್ರಿಗೋಸ್ಕರ ಬದುಕೋದು ಬಿಟ್ಟು ಏನಯ್ಯ ನೀನು ಮಾಡಿದ್ದೀಯಾ? ಏನಯ್ಯ ನೀನು ಮಾಡಿದ್ದೀಯಾ? ಏನಯ್ಯ ನೀನು ಮಾಡಿದ್ದೀಯಾ? ದೇವ್ರ ಮೂಲಕ ಆಕಾರವನ್ನು ಪಡ್ಕೊಂಡಿದ್ಯಾ, ದೇವ್ರ ಮೂಲಕ ಹೆಂಡತಿಯನ್ನು ಪಡ್ಕೊಂಡಿದ್ಯಾ, ಮಕ್ಕಳನ್ನು ಪಡ್ಕೊಂಡಿದ್ಯಾ, ಎಲ್ಲವನ್ನು ಪಡ್ಕೊಂಡಿದ್ಯಾ. ಪಡ್ಕೊಂಡ ನಂತರ ದೇವ್ರಿಗೋಸ್ಕರ ಏನಯ್ಯ ನೀನು ಮಾಡಿದೆ ಹೇಳು? ಯಾವಾಗಾದರೂ ಪ್ರಾರ್ಥನೆ ಮಾಡಿದ್ದೀಯಾ? ಯಾವಾಗಾದರೂ ಪ್ರಾರ್ಥನೆಗೆ ಹೋಗಿದ್ದೀಯಾ? ಯಾವಾಗಾದರೂ ದೇವರನ್ನ ಘನಪಡಿಸಿದೀಯಾ? ದೇವ್ರಿಗೋಸ್ಕರ ಬಂದಿಲ್ಲ, ದೇವ್ರಿಗೋಸ್ಕರ ಕೊಟ್ಟಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಒಳ್ಳೆಯದನ್ನು ಮಾಡಿಲ್ಲ. ಏನು ಮಾಡಿದ್ದೀಯಾ? ನಿನ್ನ ಒಟ್ಟಿಗೆ ಏನು ಬೇಕೋ ನೋಡಿಕೊಂಡಿದ್ಯಾ, ನಿನ್ನ ದೇಹಕ್ಕೆ ಏನು ಬೇಕೋ ನೋಡಿಕೊಂಡಿದ್ಯಾ, ಎಂಥ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕೋ ನೋಡಿಕೊಂಡಿದ್ಯಾ. ಆದರೆ ನಿನ್ನ ಮನೆ ಮುಂದೆ ಒಬ್ಬ ಲಾಜರನಿದ್ದಾನೆ, ಭಿಕ್ಷಗಾರನು, ಅವನು ಭಕ್ತನು. ಆ ಭಕ್ತನನ್ನು ನಿನ್ನ ಮನೆ ಮುಂದೆ ನಿಲ್ಲಿಸಿದ್ದೆ. ಆದರೆ ಏನು ಮಾಡಿದ್ದೀಯಾ ನೀನು? ಅವನನ್ನು ಸೇರಿಸ್ಕೊಂಡಿದ್ದೀಯಾ? ಅವನಿಗೆ ಒಂದು ತುತ್ತು ಊಟ ಕೊಟ್ಟಿದ್ದೀಯಾ? ಕೊಟ್ಟಿಲ್ವಲ್ಲ.
ಅವನು ಲಾಜರನು ಭಕ್ತನು, ನನ್ನ ಭಕ್ತನಾಗಿರುವಂಥ ಲಾಜರನು ಬಡವನಾಗಿ ಮಾಡಿದ್ದೇ ನಾನು. ಆ ಲಾಜರ್ನನ್ನ ಬಡವನಾಗಿ ರೋಗಿಯಾಗಿ ಮಾಡಿದ್ದೇ ನಾನು. ನಿನ್ನ ಮನೆ ಮುಂದೆ ನಿಲ್ಲಿಸಿದ್ದೆ ನಾನು. ನಿನಗೆ ಅವಕಾಶ ಕೊಟ್ಟಿದ್ದೆ, ಆ ಮನುಷ್ಯನಿಗೆ ಏನಾದರೂ ಒಳ್ಳೆಯದನ್ನು ಮಾಡ್ತೀನಂತ ಅವಕಾಶ ಕೊಟ್ಟಿದ್ದೆ. ನೀನೇನು ಮಾಡಿದ್ದೀಯಾ? ನಿನ್ನ ಸುಖ ಭೋಗಗಳನ್ನು ಮಾತ್ರ ನೀನು ನೋಡಿಕೊಂಡಿದ್ದೀಯಾ. ನಿನ್ನ ಸುಖ ಭೋಗಗಳು ಅದಕ್ಕೆ ನಿನಗೆ ಯಾತನೆ. ಲಾಜರನು ಅಷ್ಟು ಕಷ್ಟದಲ್ಲಿದ್ದರು, ಬಾಧೆಯಲ್ಲಿದ್ದರು, ದೇವಾ ಅಂತೇಳಿ ನನ್ನನ್ನು ಪ್ರಾರ್ಥನೆ ಮಾಡಿದ್ದಾನೆ, ವಿಜ್ಞಾಪನೆ ಮಾಡಿದ್ದಾನೆ, ಭಕ್ತಿಯಿಂದ ಬದುಕಿದ್ದಾನೆ ಆ ಮನುಷ್ಯನು. ಅದಕ್ಕೆ ಆ ಮನುಷ್ಯನಿಗೆ ನಿತ್ಯ ಜೀವ. ಆ ಮನುಷ್ಯನಿಗೆ ಯಾವುದು? ನಿತ್ಯ ಜೀವ. ನಿನಗೆ ಯಾತನೆ ಪಡುವಂಥದ್ದು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಸತ್ತ ಮೇಲೆ ಎರಡು ಲೋಕ ಇದೆ. ಒಂದು ಪರಲೋಕ, ಮತ್ತೊಂದು ಯಾತನೆ ಪಡುವಂಥ ಒಂದು ಸ್ಥಳ ಇದೆ ಏನ್ರಿ. ಆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬಾರ್ದಂದುಕೊಂಡ್ರೆ ರಕ್ಷಣೆ ಮಾರ್ಗ ಬೇಕು. ಆ ರಕ್ಷಣೆ ಮಾರ್ಗ ಬೇಕು ಅಂದರೆ ಪರಲೋಕದಿಂದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರಬೇಕು. ಆತನೇ ಯಾರಂತ ನೋಡುವಾಗ ದೈವ ಕುಮಾರನು. ಕೊಲೆಸದವರಿಗೆ ಬರೆದ ಪತ್ರಿಕೆ ಪ್ರಾರಂಭದಲ್ಲಿ ನೋಡಿದ್ದೀವಲ್ವಾ, ಅಲ್ಲಿ ಬಿಟ್ಟು ಮುಂದಕ್ಕೆ ಹೋಗಿದ್ದೀವಲ್ವಾ, ಮತ್ತೆ ಅಲ್ಲಿಗೆ ಬರೋಣ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರೇರೆ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಯಾರು? ಯೇಸು ಕ್ರಿಸ್ತರು. ಯಾರಂತೆ ಯೇಸು ಕ್ರಿಸ್ತರು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಅಂದರೆ ಯೇಸು ಕ್ರಿಸ್ತರು ಯಾರ ಸ್ವರೂಪ, ಯಾರ ರೂಪ ಅಂತ ನೋಡುವಾಗ ದೇವರ ಪ್ರತಿರೂಪ. ಯಾರ ರೂಪ? ದೇವರ ಪ್ರತಿರೂಪ. ದೇವರು ಹೇಗೆ ಇದ್ದಾರೆ, ದೇವರು ಯಾವ ರೂಪಲ್ಲಿ ಇದ್ದಾರೆ ಅಂತ ನೋಡುವಾಗ ಏನ್ರಿ, ಆತ್ಮಸ್ವರೂಪನಾಗಿದ್ದಾರೆ. ಆತ್ಮಸ್ವರೂಪನಾಗಿರುವಂಥ ಆತನು ಆಕಾಶ, ಮಹಾ ಆಕಾಶ ಸಹಿತ ಇಡಿಸಲಾರದು ದೊಡ್ಡ ದೇವರು ಆತನು. ಆತನೇ ಯಾವ ರೀತಿ ಇದ್ದಾರಂತೆ, ಪ್ರವಾದಿಯಾಗಿರುವಂಥ ಯೆಶಾಯನ ಒಂದು ಮಾತನ್ನು ನೆನಪು ಮಾಡ್ತಾರೆ. ಒಂದ್ಸಾರಿ ನೋಡಿ, ಯೆಶಾಯನ ಗ್ರಂಥ 66ನೇ ಅಧ್ಯಾಯ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 1ನೇ ವಚನ. ಯೆಹೋವನು ಹೀಗೆ ಅನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ಆಕಾಶ ನನಗೆ ಸಿಂಹಾಸನ ಅಂದರೆ ದೇವರು ಎಷ್ಟು ದೊಡ್ಡದಾಗಿದ್ದಾರೋ, ಎಷ್ಟು ಅಗಲವಾಗಿದ್ದಾರೋ ಅಂತ ನೋಡುವಾಗ ಆಕಾಶ ನೋಡಿಪ್ಪ ಒಂದು ಸಾರಿ ಅಂತಾರೆ. ಆಕಾಶ ಒಂದು ಸಾರಿ ನೋಡಿ ಬೇರೆ. ಆಕಾಶ ಎಷ್ಟು ಅಗಲ ಇದೆಯೋ, ಎಷ್ಟು ಎತ್ತರ ಇದೆಯೋ ಯಾರಿಗಾದ್ರೂ ಗೊತ್ತಿದೆಯಾ? ಸುಮ್ಮನೆ ನೋಡ್ತಾ ಇದ್ದೀವಿ. ವಿಜ್ಞಾನಿಗಳು ಕೂಡ ಇನ್ನೂ ಕೊನೆ ದೊರಕಿಲ್ಲ ರೀ. ಅಂಚು ಇದೆಯಲ್ಲ, ಈ ಆಕಾಶದ ಅಂಚು ಇದೆ ನೋಡಿ. ವಿಜ್ಞಾನಿಗಳಿಗೂ ಇವಾಗಲೂ ಕೂಡ ಆಕಾಶದ ಅಂಚು ಇನ್ನೂ ಸಿಕ್ಕಲಿಲ್ಲ. ಆ ಆಕಾಶ ನೋಡುವಾಗ ಎಷ್ಟು ಅಗಲ ಇದೆಯೋ, ಎಷ್ಟು ದೊಡ್ಡದಿದೆಯೋ, ಎಷ್ಟು ಉದ್ದ ಇದೆಯೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂಥ ಆಕಾಶ ಯಾರಿಗೆ ಸಿಂಹಾಸನ? ಅಂಥ ಆಕಾಶ ಯಾರಿಗೆ ಸಿಂಹಾಸನ ಪ್ರಿಯರೇ? ದೇವರಿಗೆ ಸಿಂಹಾಸನ. ಭೂಮಿ ಯಾರಿಗೆ ಪಾದಪೀಠ? ಇಲ್ಲೊಂದು ಪೀಠ ಇಟ್ಟಿದ್ದಾರೆ ನನ್ನ ಕೆಳಗಡೆ. ಆ ಪೀಠದ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ಇಲ್ಲಿ ಚಿಕ್ಕದು ಪೀಠ, ನನ್ನ ಕಾಲು ಚಿಕ್ಕದು. ದೇವರ ಕಾಲೆಂಥದ್ದು ಏನ್ರಿ? ಈ ಭೂಮಿ ಇದೆಯಲ್ಲ, ದೇವರಿಗೆ ಪಾದ ಇಡುವಂಥ ಪೀಠ ಅಂತೆ. ಆಕಾಶ ಸಿಂಹಾಸನ ಅಂತೆ. ಅಂದರೆ ದೇವರು ಎಷ್ಟು ಅಗಲ ಇದ್ದಾರೋ, ಎಷ್ಟು ಎತ್ತರ ಇದ್ದಾರೋ, ಎಷ್ಟು ಶಕ್ತಿವಂತರಾಗಿದ್ದಾರೋ ಒಂದ್ಸಾರಿ ಈ ಪ್ರಕೃತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರ. ಏನ್ರಿ ಅಷ್ಟು ಮಹಾಶಕ್ತನು. ಆ ಮಹಾಶಕ್ತನು ಎಷ್ಟಿದ್ದಾರೋ ಆ ಪ್ರತಿರೂಪವೇ ಯೇಸು ಕ್ರಿಸ್ತ. ಅಂದರೆ ದೇವರು ಯಾವ ರೀತಿ ಇದ್ದಾರೋ ಅದರ ಸ್ವರೂಪ, ಆತನ ಸ್ವರೂಪ, ಆತನ ಪ್ರತಿರೂಪ ಯೇಸು ಪ್ರಭು. ಪರಲೋಕದಲ್ಲಿದ್ದಂಥ ಆತನು ಭೂಲೋಕಕ್ಕೆ ಬರೋದಕ್ಕೆ ಕಾರಣ ಏನು ಅಂದರೆ ದೇವರ ಜೊತೆಯಲ್ಲಿ ಸಮಾನನಾಗಿ ದೇವರ ಬಳಿಯಲ್ಲಿದ್ದಂಥ ಆತನು ಭೂಲೋಕದಲ್ಲಿ ನರನಾಗಿ, ಮಾನವನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ಬಂದಿದ್ದಾನಂದರೆ ಕಾರಣ ಈ ಲೋಕದಲ್ಲಿ ಕುಲವನ್ನು ಸ್ಥಾಪಿಸೋದಕ್ಕೆ ಬಂದಿಲ್ಲ. ಈ ಲೋಕದಲ್ಲಿ ಮತವನ್ನು ಸ್ಥಾಪಿಸೋದಕ್ಕೆ ಬಂದಿಲ್ಲ. ಈ ಲೋಕದಲ್ಲಿ ಜಾತಿಯನ್ನು ಉಂಟು ಮಾಡೋದಕ್ಕೆ ಬಂದಿಲ್ಲ. ಆತನು ಮಾರ್ಗವನ್ನು ತೋರಿಸೋದಕ್ಕೆ, ಪರಲೋಕದ ಮಾರ್ಗ
ಕುಲಕ್ಕೆ ಸಂಬಂಧಪಟ್ಟಿಲ್ಲ, ಜಾತಿಗೆ ಸಂಬಂಧಪಟ್ಟಿಲ್ಲ, ಮತಕ್ಕೆ ಸಂಬಂಧಪಟ್ಟಿಲ್ಲ, ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಪ್ರಪಂಚದಲ್ಲಿ ಪ್ರತಿ ಒಬ್ಬರಿಗೆ ಸಂಬಂಧಪಟ್ಟದ್ದು. ಪ್ರತಿಯೊಬ್ಬರು ಯಾಕೆಂತ ನೋಡುವಾಗ ಪ್ರತಿ ಒಬ್ಬರು ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು ಪ್ರಿಯರೇ. ಪ್ರತಿಯೊಬ್ಬರು ದೇವರ ಮಕ್ಕಳಾಗಿರುವುದರಿಂದ ಪ್ರತಿ ಒಬ್ಬರಿಗೆ ಏನು ಬೇಕು? ರಕ್ಷಣೆ ಬೇಕು. ಪ್ರತಿಯೊಬ್ಬರಿಗೆ ಪರಲೋಕ ಬೇಕು. ಪ್ರತಿಯೊಬ್ಬರಿಗೆ ಪರಲೋಕ ಬೇಕು ಅಂದರೆ ಆ ಪರಲೋಕದಲ್ಲಿದ್ದಂಥ ಪ್ರಭುವು ಈ ಲೋಕಕ್ಕೆ ಬಂದಿದ್ದಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. 2ನೇ ಅಧ್ಯಾಯ 6ನೇ ವಚನ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧಿಯನಾದನು. ಅಂದರೆ ದೇವರಿಗೆ ಸಮಾನನಾದಂತಹ ಆತನು ಭೂಲೋಕಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದ್ದಾನೆ. ಏನ್ರಿ? ಎಲ್ಲಿಗೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾನೆ? ಭೂಲೋಕಕ್ಕೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾನೆ. ಭೂಲೋಕದಲ್ಲಿ ಯಾರ ಬಳಿಗೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾನೆ? ಮನುಷ್ಯರ ಬಳಿಯಲ್ಲಿ ಬರೋದಕ್ಕೆ ಒಪ್ಪಿಕೊಂಡಿದ್ದಾನೆ. ಮನುಷ್ಯರು ಯಾರು? ನೀತಿವಂತರ ಪಾಪಿಗಳ? ನಾವೆಲ್ಲರೂ ಮನುಷ್ಯರೆಲ್ಲರೂ ಕೂಡ ನೀತಿವಂತರ ಪಾಪಿಗಳ ಪ್ರಿಯರೇ. ಅಂಗಾಲು ಮೊದಲುಗೊಂಡು ತಲೆಯವರೆಗೆ ಕಣ ಕಣಗಳಲ್ಲಿ ಪಾಪ ತುಂಬಿಕೊಂಡಿದ್ದೀರಿ. ನಿಂತಾಗಲೂ ಪಾಪ, ಕುಂತಾಗಲೂ ಪಾಪ, ಮಲಗುವಾಗಲೂ ಪಾಪ, ಮಾತಾಡುವಾಗಲೂ ಪಾಪ. ಪಾಪ ಪ್ರಿಯರ ದೇವ್ರ ಮಕ್ಕಳಿರ ನರಗಳಲ್ಲಿ ಎಲ್ಲ ಕೆಟ್ಟದೇ ಇದೆ ಪ್ರಿಯರೇ, ಒಳ್ಳೇದೇನಿಲ್ಲ ರೀ. ಹೌದಂತೀರಾ ಅಲ್ವಂತೀರಾ? ಬೇಕಾದರೆ ದೇವ್ರು ಹೇಳಿದ್ದಾರೆ, ನೋಡ್ತೀರಾ ಮಾತನ್ನು ಎಷ್ಟೋ ಸಾರಿ ಕೇಳಿದ್ವಿ ದೈವ ಸೇವಕರ ಮೂಲಕ ಅನೇಕ ಸಾರಿ ನಾವು ಕೇಳಿದ್ವಿ ಪ್ರಿಯರೇ. ಈ ಸಂದರ್ಭದಲ್ಲಿ ಆ ಮಾತನ್ನು ಕೂಡ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನವನ್ನು ನೋಡಿ ಪ್ರಿಯರೇ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಹದೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ, ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ದೇವರ ಭಯವೇ ಇಲ್ಲ ಅಂದರೆ ಒಬ್ಬನಾದರೂ ಇಲ್ಲ. ಎಲ್ಲರೂ ಏನಾಗಿದ್ದಾನಂತ ನೋಡುವಾಗ ಏನ್ರಿ? ತುಟಿಗಳ ಮೂಲಕ, ಕಣ್ಣಿನ ಮೂಲಕ, ಹೃದಯದ ಮೂಲಕ, ಕ್ರಿಯೆಗಳ ಮೂಲಕ ಟೋಟಲ್ ತಪ್ಪುಗಳು ಪಾಪಗಳು ನಡೀತಾ ಇದೆ. ನಮಗೇನು ಅನಿಸ್ತಾ ಇಲ್ಲ ಪ್ರೇಯರ್? ಯಾಕೆಂದರೆ ಕತ್ತಲೆಯಲ್ಲಿ ಇರೋದರಿಂದ, ಕತ್ತಲೆಯಲ್ಲಿ ಇದ್ದರೆ ಏನ್ರಿ ಏನು ಅನಿಸಲ್ಲ. ಬೆಳಕಿಗೆ ಬಂದರೆ ಓ ಇದು ತಪ್ಪು ಮಾಡಿದ್ವಿ, ಅದು ತಪ್ಪು ಮಾಡಿದ್ವಿ ಅಂದರೆ ದೇವರಲ್ಲಿ ಬಂದಾಗ ನಾನು ಇಲ್ಲಿ ತಪ್ಪು ಮಾಡಿದ್ದೀನಿ, ಅಲ್ಲಿ ತಪ್ಪು ಮಾಡಿದ್ದೀನಿ ಅಂತೇಳಿ ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿ ಎಚ್ಚರಿಸ್ತಾ ಇರ್ತಾರೆ. ಕತ್ತಲೆಯಲ್ಲಿದ್ದಾಗ ಕುಡಿದ್ರು, ವ್ಯಭಿಚಾರ ಮಾಡಿದ್ರು, ಕಳ್ಳತನ ಮಾಡಿದ್ರು, ದೋಚಿಕೊಂಡ್ರು, ಏನು ಮಾಡಿದ್ರು ಕೂಡ ಏನು ಅನ್ಸಲ್ಲ. ಯಾಕಂದರೆ ಬಂಡ ಹೃದಯ ಏನಾಗಿದೆಪ್ಪ ಅಂತ ನೋಡುವಾಗ ಏನ್ರಿ ಸೈತಾನ ಒಪ್ಸಿರ್ತಾರೆ. ಅದಕ್ಕೆ ಕುಡಿದ್ರು, ವ್ಯಭಿಚಾರ ಮಾಡಿದ್ರು, ಇನ್ನೊಂದು ತಪ್ಪು ಮಾಡಿದ್ರು, ಮತ್ತೊಂದು ತಪ್ಪು ಮಾಡಿದ್ರು, ನರಹತ್ಯೆ ಮಾಡಿದ್ರು, ಏನು ಅನ್ಸಲ್ಲ ಪ್ರಿಯರೇ. ಅದೇ ದೇವರಿಗೆ ಸ್ಥಾನ ಕೊಟ್ಟರೆ, ಈ ಹೃದಯ ದೇವರಿಗೆ ಸ್ಥಾನ ಕೊಟ್ಟಾಗ ಏನ್ರಿ ಎಲ್ಲಾದರೂ ತಪ್ಪು ಮಾಡಿದ್ರೆ ಅಯ್ಯೋ ಇವತ್ತು ನಾನು ತಪ್ಪು ಮಾಡಿದ್ದೀನಿ ದೇವರಂತೇಳಿ ದೇವರ ಬಳಿಗೆ ಹೋಗಿ ಮೊಣಕಾಲೂರಿ ದೇವರೇ ನಾನು ತಪ್ಪು ಮಾಡಿದ್ದೀನಿ ದೇವರೇ ನನ್ನನ್ನು ಕ್ಷಮಿಸಿ ದೇವರಂತೇಳಿ ನಾವು ಪಶ್ಚಾತ್ತಾಪ ಪಡ್ತೀವಿ. ಯಾವಾಗ? ದೇವರಲ್ಲಿ ಇದ್ದಾಗ ಅಂಥ ಮನವರಿಕೆ ಗೊತ್ತಾಗಬೇಕಾದ್ರೆ ಅದು ಯೇಸು ಕ್ರಿಸ್ತರ ಮೂಲಕ ಮಾತ್ರವೇ ಸಾಧ್ಯವಾಗಿದೆ ಪ್ರಿಯರೇ, ಯೇಸು ಕ್ರಿಸ್ತರ ಮೂಲಕ. ಅದಕ್ಕೆ ಈ ಲೋಕದಲ್ಲಿ ಮಾನವರೆಲ್ಲರೂ ಕೂಡ ಹೀಗೆ ಪಾಪದ ವ್ಯಾಮೋಹದಲ್ಲಿ ಇದ್ದದರಿಂದ ಮಾನವನಾಗಿ ಬಂದಿದ್ದಾರೆ. ಒಂದು ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದರೆ ಬಿಡಿಸೋದಕ್ಕೆ, ಎಲ್ಲಿಂದ ಬಿಡಿಸೋದಕ್ಕೆ? ಪಾಪದಿಂದ ಬಿಡಿಸೋದಕ್ಕೆ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ,
ಒಂದು ವೇಳೆ ನಾವು ಮರಣ ಹೊಂದಿತೀವಿ ಅಂತ ಮರಣ ಹೊಂದುವಂಥ ಸಮಯದಲ್ಲಿ ಭಕ್ತಿಯಿಂದ ಇದ್ದೀವಿ ಅಂತ ತಿಳ್ಕೊಳ್ಳಿ. ಭಕ್ತಿ, ದೇವರಂದರೆ ಭಯ, ದೇವರಂದರೆ ಭಕ್ತಿ, ಏನ್ರಿ ಒಳ್ಳೆ ರೀತಿಯಿಂದ ಇದೀವಿ ಅಂತ ತಿಳ್ಕೊಳ್ಳಿ. ಆ ಒಳ್ಳೆ ರೀತಿಯಿಂದ ಭಕ್ತಿಯಲ್ಲಿ ಇದ್ದಂಥ ಆ ಸಮಯದಲ್ಲಿ ಮರಣ ಬಂದಿದೆ ಅಂತ ತಿಳ್ಕೊಳ್ಳಿ. ಅಂದರೆ ರೋಗ, ಯಾವುದೊಂದು ರೋಗ ಬಂದಿದೆ, ಆ ರೋಗದ ಮೂಲಕ ಮರಣ ಬಂದಿದೆ ಅಂತ ತಿಳ್ಕೊಳ್ರಿ. ಎಲ್ಲಿಗೆ ಹೋಗ್ತಾರೆ ಆ ಮನುಷ್ಯ? ಸತ್ತೋದ್ರೆ ನೀತಿವಂತನು ಇರುವಂಥ ಸ್ಥಳಕ್ಕೆ ಹೋಗ್ತಾನೆ. ಲಾಜರನು ರೋಗದಲ್ಲಿದ್ದ, ಸತ್ತೋದ, ಎಲ್ಲಿಗೋಗಿದ್ದಾನೆ? ನೀತಿವಂತನಿರುವಂಥ ಸ್ಥಳಕ್ಕೆ. ಅಂದರೆ ಈ ಭೌತಿಕವಾದಂಥ ರೋಗ ಒಂದು ವೇಳೆ ಇದ್ದರೆ ಪರವಾಗಿಲ್ಲ, ಆದರೆ ಆತ್ಮಿಕವಾದಂಥ ರೋಗ ಇರಬಾರ್ದು, ಪಾಪ ಎಂಬ ರೋಗ ಇರಬಾರ್ದು. ಅಂದರೆ ಏನಿರಕೂಡ್ದು? ಪಾಪ ಎಂಬ ರೋಗ ಇರಕೂಡ್ದು, ಪಾಪ ಇರಕೂಡ್ದು. ಪಾಪ ಇದ್ದರೆ ಆ ಪಾಪದಿಂದ ಸತ್ತರೆ ಐಶ್ವರ್ಯವಂತನ ಎಲ್ಲಿಗೆ ಹೋಗಿದ್ದನು ಅಲ್ಲಿಗೆ ಹೋಗಬೇಕಾಗುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಆ ಒಂದು ಭಯಂಕರವಾದಂಥ ಒಂದು ನರಕ ಇರುವುದರಿಂದ, ಆ ನರಕಕ್ಕೆ ಪಾಪಾತ್ಮರು ಹೋಗುತ್ತಿರುವುದರಿಂದ, ಆ ಭಯಂಕರವಾದಂಥ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗದಂತೆ ಕಾಪಾಡೋದಕ್ಕೇನೆ ಪರಲೋಕದಿಂದ ಈ ಲೋಕಕ್ಕೆ ಅವರು ಬಂದರು. ಬಂದಿರೋರು ಯಾರು ಪ್ರಿಯರೇ? ಅಮೆರಿಕ, ವಿದೇಶಿ ದೇವರಲ್ಲ. ಬಂದಿರೋರು ಯಾರು? ವಿದೇಶಿ ದೇವರಲ್ಲ, ಪ್ರಪಂಚಕ್ಕೆ ದೇವರು. ಒಂದು ಮೂಲೆಯಲ್ಲಿ ದೇವರಲ್ಲ, ಟೋಟಲ್ ಪ್ರಪಂಚಕ್ಕೆ ದೇವರು. ಪ್ರಪಂಚಕ್ಕೆ ದೇವರಾಗಿರುವಂಥ ದೈವ ಕುಮಾರನಾದಂಥ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ನಾವೇನಂತೀವಿ? ಇಲ್ಲ ಇಲ್ಲ ವಿದೇಶಿ ದೇವರಂತೆ. ವಿದೇಶಿ ದೇವರಲ್ಲಪ್ಪ, ನೀನು ಅಜ್ಞಾನಿ, ಏನೋ ಮಾತಾಡ್ತೀಯ, ನೀನು ಅವಿವೇಕಿ, ಏನೋ ಮಾತಾಡ್ತೀಯ. ಯೇಸುಪ್ರಭು ಪ್ರಪಂಚಕ್ಕೆ ದೇವರು. ಯೇಸುಪ್ರಭು ಯಾರು ಹೇಳಿ? ಪ್ರಪಂಚಕ್ಕೆ ದೇವರು. ಪ್ರಪಂಚದಲ್ಲಿರುವಂಥ ಪ್ರತಿ ಒಬ್ಬರಿಗೆ ಬೇಕಾದಂಥ ದೇವರು. ಅದಕ್ಕೆ ಈ ಡಿಸೆಂಬರ್ ತಿಂಗಳ ಬರುತ್ತಲ್ವಾ ಪ್ರಿಯರೇ, ಎಷ್ಟು ದಿನ ಬರ್ತ್ಡೇ ಮಾಡ್ಕೊಳ್ತೀವಿ ಪ್ರಿಯರೇ? ಹಬ್ಬ ಮಾಡ್ಕೊಳ್ತೀವಿ ಹೇಳಿ? ಒಂದು ದಿನ ಮಾಡ್ಕೊಳ್ತೀವಿ, ಒಂದು ತಿಂಗಳ ಪೂರ್ತಿ ಮಾಡ್ಕೊಳ್ತೀವ? ಯಾವಾಗ ಡಿಸೆಂಬರು 1ನೇ ತಾರೀಕು ಪ್ರಾರಂಭವಾಗಿದೆಯೋ ಅಂದಿನಿಂದ ನಮ್ಮದು ಹಬ್ಬ ಅಂತೇಳಿ ಒಂದು ತಿಂಗಳ ತನಕ ಮಾಡ್ಕೊಳ್ತಾ ಇರ್ತೀವಿ. ಏನ್ರಿ, ಪ್ರಪಂಚ ದೇಶದಲ್ಲಿ ಚಕ್ರವರ್ತಿಗಳು ಹುಟ್ಟಿದ್ದಾರೆ, ದೊಡ್ಡ ದೊಡ್ಡ ಒಡೆಯರು, ಪಂಡಿತರು ಹುಟ್ಟಿದ್ದಾರೆ. ಅವ್ರದ್ದು ಕೂಡ ಬರ್ತ್ಡೇ ಕಾರ್ಯಕ್ರಮ ನಡೀತಾ ಇರ್ತದೆ ಪ್ರಿಯರೇ. ಯಾರಾದರೂ ಒಂದು ತಿಂಗಳ ತನಕ ಯಾರ್ದಾದ್ರೂ ನಡೀತಾ ಇದೆಯಾ? ಅದು ಪ್ರಪಂಚ ದೇಶದಲ್ಲಿ ನಡೀತಾ ಇದೆಯಾ? ಎಲ್ಲ ಕಡೆ ನಡೀತಾ ಇದೆಯಾ? ಎಲ್ಲೋ ಒಂದು ಊರಲ್ಲಿ, ಎಲ್ಲೋ ಒಂದು ಪಟ್ಟಣದಲ್ಲಿ, ಎಲ್ಲೋ ಒಂದು ದೇಶದಲ್ಲಿ ನಡೀತಾ ಇರುತ್ತೆ, ಒಂದು ದಿನ ಮಾತ್ರ. ಆದರೆ ಒಂದು ತಿಂಗಳ ಪೂರ್ತಿ ನಡೆಯುವಂಥ ಹಬ್ಬ ವಾತಾವರಣ ಅದು ಯೇಸು ಕ್ರಿಸ್ತರ ವಿಷಯದಲ್ಲಿ. ಯಾರ ವಿಷಯದಲ್ಲಿ? ಯೇಸು ಕ್ರಿಸ್ತರ ವಿಷಯದಲ್ಲಿ. ಈ ಯೇಸು ಕ್ರಿಸ್ತರನ್ನು ಎಷ್ಟು ಮಂದಿ ನಂಬಿದ್ದಾರೆ ಅಂತ ನೋಡುವಾಗ ಪ್ರಪಂಚ ದೇಶದಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳು, ವಿಜ್ಞಾನಿಗಳು, ಭಕ್ತರು ಅನೇಕರು ನಂಬಿದ್ದಾರೆ ಪ್ರಿಯರೇ. ಅನೇಕರು ನಂಬಿದ್ದಾರೆ. ಯಾಕೆ ನಂಬಿದ್ದಾರೆ ಅಂತ ನೋಡುವಾಗ ಇದರಲ್ಲಿ ಮಹಾಜ್ಞಾನ ಇದೆ, ಕಲ್ಪನೆ ಕಥೆ ಅಲ್ಲ. ಮಹಾಜ್ಞಾನ ಇದೆ ಅಂತ ತಿಳ್ಕೊಂಡಿದ್ದಾರೆ, ನಂಬಿದ್ದಾರೆ, ಹಿಂಬಾಲಿಸ್ತಾ ಇದ್ದಾರೆ. ಕಾರಣ ಭಕ್ತಿ ಇದೆ, ಕಾರಣ ಪರಿಶುದ್ಧತೆ ಇದೆ. ಒಂದು ವೇಳೆ ಮರಣ ಹೊಂದಿದರೆ ನಿತ್ಯ ಲೋಕ ಸಿಗುತ್ತೆ ಅಂತ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಆತನು ದೈವಕುಮಾರನು. ಆತನು ಒಂದು ದೇಶಕ್ಕೆ ದೇವರಲ್ಲ, ಟೋಟಲ್ ಭೂಲೋಕದಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ದೇವರಾಗಿರುವಂಥ ಆತನು ಭೂಲೋಕಕ್ಕೆ ಬರಬೇಕಾದ್ರೆ ನಿನ್ನನ್ನು ನನ್ನನ್ನು ಕಾಪಾಡೋದಕ್ಕೆ ಬರುವಾಗ ಏನು ಇಲ್ಲದೆ ಎಲ್ಲ ಬರಿದು ಮಾಡ್ಕೊಂಡು ಬಂದು, ಎಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ದೇನೆ. ಖಾಲಿ ಅಂದರೆ ಇವಾಗ ಒಡೆಯನಿದ್ದಾರೆ ಅಂತ ತಿಳ್ಕೊಳ್ಳಿ, ದೊಡ್ಡ ಒಡೆಯರು. ಆ ಒಡೆಯನು ಒಬ್ಬ ಏನ್ರಿ ಭಿಕ್ಷಗಾರನ ಬಳಿಯಲ್ಲಿ ಬಂದು ಇರ್ತಾನೆ, ಜೀವಿಸ್ತಾನ. ದೊಡ್ಡ ಒಡೆಯನಿದ್ದಂತ ತಿಳ್ಕೊಳ್ಳಿ ಪ್ರಿಯರೇ. ಇಲ್ಲಾಂದರೆ ನಮ್ಮ ದೇಶ, ನಮ್ಮ ಒಂದು ಪಟ್ಟಣದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಅಧಿಕಾರಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಅಧಿಕಾರಿ ಬಂದು ರಸ್ತೆ ಬೀದಿಯಲ್ಲಿ ಅಲಿಯುವಂಥ ಒಬ್ಬ ಭಿಕಾರಿ ಬಳಿಯಲ್ಲಿ ಹೋಗಿ ನಿಂತ್ಕೊಳ್ತಾನ, ಮಾತಾಡ್ತಾನ, ಸಹವಾಸ ಮಾಡ್ತಾನ. ಯೇಸು ಪ್ರಭು ಯಾರ ಹತ್ರ ಸಹವಾಸ ಮಾಡಿದ್ದಾರೆ ಗೊತ್ತಾ? ಪಾಪಾತ್ಮರಾಗಿರುವಂಥ ನಮ್ಮ ಬಳಿಯಲ್ಲಿ ಬಂದು ಸಹವಾಸ ಮಾಡಿ ನಮಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡೋದಕ್ಕೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. 5ನೇ ಅಧ್ಯಾಯ 6ನೇ ವಚನ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡ್ಯಾರು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿದ್ದ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಅಂದರೆ ಪಾಪಾತ್ಮರು
ಪಾಪಾತ್ಮರಾಗಿರುವಂಥ ನಮ್ಮನ್ನು ಕಾಪಾಡೋದಕ್ಕೆ ಎಲ್ಲ ಬರಿದು ಮಾಡ್ಕೊಂಡು ಬಂದಿದ್ದಾನೆ, ಎಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ದಾನೆ. ಅಂದರೆ ಆತನ ದೈವ ಕುಮಾರನಲ್ವಾ, ದೇವರಲ್ವಾ, ದೇವರಾಗಿರುವಂಥ ಆತನು ಈ ಲೋಕಕ್ಕೆ ಬಂದಾಗ ನಮ್ಮಂಥ ದೇಹವನ್ನೇ ಧರಿಸ್ಕೊಂಡು ಬಂದಿದ್ದಾನೆ ಪ್ರೇರೆ. ನಮ್ಮಂಥ ದೇಹ ಅಂದರೆ ನಮಗೆ ಯಾವ ರೀತಿ ಹಸಿವಿರುತ್ತೋ, ಯಾವ ರೀತಿ ದಾಹ ಇರುತ್ತೋ, ಒಂದು ವೇಳೆ ಹೊಡೆದ್ರೆ ಯಾವ ರೀತಿ ಪೆಟ್ಟಾಗುತ್ತೋ, ನೋವಾಗುತ್ತೋ ಏನ್ರಿ. ಒಂದು ವೇಳೆ ಯಾರಾದರೂ ಹೊಡೆದ್ರೆ ನೋವಾಗುತ್ತಾ? ನಮ್ಗೆ ಹೊಡೆದ್ರೆ ನೋವಾಗುತ್ತಾ? ಪೆಟ್ಟಾಗತ್ತಾ? ಹಸಿವಿರುತ್ತಾ? ನಮ್ಗೆ ಯಾವ ರೀತಿ ಹಸಿವಿರುತ್ತೋ, ಯಾವ ರೀತಿ ದಾಹ ಇರುತ್ತೋ, ಹೊಡೆದ್ರೆ ಯಾವ ರೀತಿ ಪೆಟ್ಟಾಗುತ್ತೋ, ನೋವಾಗುತ್ತೋ, ಅಂತಹ ದೇಹವನ್ನು ಧರಿಸಿಕೊಂಡು ಏನ್ರಿ ಈ ಲೋಕದಲ್ಲಿ ಜೀವಿಸಿದ್ದಾರೆ. ಆದರೆ ಪಾಪ ಮಾಡಿಲ್ಲ. ಆತನು ಪರಿಶುದ್ಧನಾಗಿ ಜೀವಿಸಿದ್ದಾನೆ. ಏನು ಮಾಡಿಲ್ಲ? ಪಾಪ ಮಾಡಿಲ್ಲ. ಯಾರಿಗೆ ದಾಸನಾಗಿಲ್ಲ? ಸೈತಾನನಿಗೆ ದಾಸನಾಗಿಲ್ಲ. ಈ ಲೋಕದಲ್ಲಿ ಶರೀರ ಕೋರಿಕೆಗಳನ್ನು ತೀರಿಸಿಕೊಂಡಿಲ್ಲ. ನಮ್ಮ ಹಾಗೆ ಮದುವೆ ಮಾಡಿಕೊಂಡಿಲ್ಲ. ನಮ್ಮ ಹಾಗೆ ಮಕ್ಕಳನ್ನು ಪಡೆದಿಲ್ಲ. ನಮ್ಮ ಹಾಗೆ ಸರ್ವ ಸುಖಗಳನ್ನು ಅನುಭವಿಸಿಲ್ಲ. ಎಲ್ಲವನ್ನು ತ್ಯಾಗ ಮಾಡಿದ್ದಾನೆ. ಆ ದೈವತ್ವವನ್ನು ಬಿಟ್ಟು ಎಲ್ಲ ಬರಿದು ಮಾಡಿಕೊಂಡು ಆ ದೈವತ್ವ ಶಕ್ತಿ, ದೇವರಲ್ಲಿದ್ದಂಥ ಆ ಶಕ್ತಿಯನ್ನು ಬದಿಗಿಟ್ಟು ಪಕ್ಕಕ್ಕಿಟ್ಟು ಖಾಲಿ ಮಾಡಿಕೊಂಡು ಸಾಮಾನ್ಯನಾಗಿ ಒಬ್ಬ ಮನುಷ್ಯನಾಗಿ ಬಂದಿದ್ದಾನೆ. ಹೊಡೆದ್ರೆ ಹೊಡಿಸ್ಕೊಂಡಿದ್ದಾನೆ, ಬೈದ್ರೆ ಬಯಸ್ಕೊಂಡಿದ್ದಾನೆ. ಒಟ್ಟಲ್ಲಿ ಈ ಲೋಕಕ್ಕೆ ರಕ್ಷಣೆ ಕಲ್ಪಿಸಿಕೊಡ್ಬೇಕಂತ ಹೇಳಿ ತನ್ನನ್ನು ತಾನು ತಗ್ಗಿಸಿಕೊಂಡು ಕೊನೆಯದಾಗಿ ಸಿಲುಬೆ ಮರಣವನ್ನು ಒಂದಷ್ಟು ತಗ್ಗಿಸಿಕೊಂಡಿದ್ದಾನೆ ಪ್ರಿಯರೇ. ಹೊಡೆದಾಗ, ಬೈದಾಗ, ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟಾಗ ತಲೆ ಬಾಗಿಸಿದ್ದಾನೆ. ಯಾಕೆಂತ ನೋಡುವಾಗ ನಿನ್ನನ್ನು ನನ್ನನ್ನು ಕಾಪಾಡಬೇಕು. ನಿನ್ನನ್ನು ನನ್ನನ್ನು ಕಾಪಾಡಬೇಕಾದ್ರೆ ಆತನು ತ್ಯಾಗ ಮಾಡಬೇಕು. ಯಾಕೆಂದರೆ ಆತನ ಬಗ್ಗೆ ಜಗತ್ತುಂಟಾಗಲಾರ್ದ ಮೊದಲೇ ಆತನನ್ನು ನೇಮಿಸಿದ್ದಾನೆ. ನಿನ್ನೆ ಮೊನ್ನೆ ನೇಮಿಸಿಲ್ಲ. ಯಾವಾಗ ನೇಮಿಸಿದ್ದಾನೆ ಗೊತ್ತಾ ದೇವರು? ಜಗತ್ತುಂಟಾಗಲಾರ್ದ ಮೊದಲು ಏನ್ರಿ, ಜಗತ್ತುಂಟಾಗಲಾರ್ದ ಮೊದಲು ಯೇಸು ಪ್ರಭುವನ್ನು ನೇಮಿಸಿದ್ದಾನೆ. ಭೂಲೋಕದಲ್ಲಿ ಆತನು ಬರಬೇಕು ಎಂದು, ಭೂಲೋಕದಲ್ಲಿ ಸುವಾರ್ತೆ ಸಾರಬೇಕೆಂದು, ದೇವರ ಬಗ್ಗೆ ಪರಿಚಯ ಮಾಡಬೇಕೆಂದು, ಕೊನೆಯದಾಗಿ ಎಲ್ಲ ಮಾನವರಿಗಾಗಿ ಮರಣ ಹೊಂದಬೇಕಂತೇಳಿ ಯೇಸು ಕ್ರಿಸ್ತರನ್ನು ಕುರಿತು ಜಗತ್ತುಂಟಾಗಲಾರ್ದ ಮೊದಲೇ ಆತನನ್ನು ಕುರಿತು ನೇಮಿಸಿದ್ದಾರೆ ಪ್ರಿಯರೇ. ಆತನು ನೇಮಿಸಲ್ಪಟ್ಟಿದ್ದಾನೆ ಜಗತ್ತುಂಟಾಗಲಾರ್ದ ಮೊದಲು. ಭೂಲೋಕಕ್ಕೆ ಬರಬೇಕು, ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡಬೇಕು ಅಂತೇಳಿ. ಅದಕ್ಕೆ ಆತನು ನಿನ್ನೆ ಮೊನ್ನೆ ಹುಟ್ಟಿದ ದೇವರು ಅಲ್ಲ, ವಿದೇಶಿಗೆ ದೇವರಲ್ಲ. ಟೋಟಲ್ ಆತನು ಜಗತ್ತುಂಟಾಗಲಾರ್ದು ಮೊದಲು ದೇವರ ಬಳಿಯಲ್ಲಿದ್ದಾನೆ, ದೇವರಾಗಿದ್ದಾನೆ, ದೇವರ ಪ್ರತಿರೂಪನಾಗಿದ್ದಾನೆ. ಎರಡನೇದಾಗಿ ಆತನು ಪ್ರಪಂಚಕ್ಕೆ ದೇವರು, ಸರ್ವ ಮಾನವರಿಗೆ ಆತನ ದೇವರು, ಸರ್ವ ಮಾನವರಿಗೆ ಆತನು ಪ್ರಭುವು, ಒಡೆಯನು, ರಕ್ಷಕನು. ಆ ರಕ್ಷಕನು ಈ ಲೋಕಕ್ಕೆ ಬಂದು ಎಷ್ಟು ವರ್ಷ ಆಗಿದೆ? 2024 ವರ್ಷಗಳಾಗಿದೆ ಎಂದು ನಾವೆಲ್ಲರೂ ಕೂಡ ಏನು ಮಾಡ್ತಾಯಿದ್ದೀವಿ? ಹಬ್ಬ ಮಾಡ್ಕೊಳ್ತೀವಿ. ಒಂದು ದಿನ ಹಬ್ಬ ಮಾಡಿ ಮುಗೀತಾ? ನಾಳೆ ಬಿಟ್ಬಿಡೋಣವಾ? ಬೇಡ ಪ್ರಿಯರೇ. ಪ್ರತಿನಿತ್ಯ ಈ ಹಬ್ಬದಲ್ಲಿ ಏನಂದರೆ ಪ್ರತಿನಿತ್ಯ ಕೂಡ ದೇವರನ್ನು ನೆನೆಸ್ಕೊಂಡು ಭಕ್ತಿಯಿಂದ ಹೋಗಬೇಕು. ದೇವರನ್ನ ನೆನೆಸ್ಕೊಂಡು ಭಕ್ತಿಯಿಂದ ಜೀವಿಸಬೇಕು, ನಂಬಿಕೆಯಿಂದ ಜೀವಿಸಬೇಕು. ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು, ನಮ್ಮ ಕುಟುಂಬದಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಅದೇ ಪ್ರಕಾರ ಸಭೆಯಲ್ಲಿದ್ದಂಥ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಬೇಕು. ಸಭೆಯನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು. ಸಭೆಯಲ್ಲಿದ್ದಂಥ ಸೇವಕರನ್ನು ನೋಡ್ಕೊಳ್ಬೇಕು. ಅವ್ರಿಗೋಸ್ಕರ ಪ್ರಾರ್ಥನೆ, ಸಭೆಯಲ್ಲಿದ್ದಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಏನ್ರಿ ಮಾಡಬೇಕು. ಇದೆಲ್ಲ ಕೂಡ ಯೇಸು ಕ್ರಿಸ್ತರು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಏನೇನು ತೋರಿಸ್ಕೊಟ್ಟಿದ್ದಾರೋ, ಯಾವ ರೀತಿ ಜೀವಿಸಿದ್ದಾರೋ ಪ್ರಿಯರ ದೇವ್ರ ಮಕ್ಕಳಿರ, ಅವರ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ನಾಳೆ ನಾಡಿದ್ದು ಇನ್ನು ತಿಳ್ಕೊಳ್ಳೋಣ ಪ್ರಿಯರೇ. ಯಾಕೆಂದರೆ ದೇವ್ರು ಕೊಟ್ಟಂಥ ಅವಕಾಶ ತಾನೇ, ದೇವ್ರು ಕೊಟ್ಟಂಥ ಅವಕಾಶ. ಈ ಅವಕಾಶವನ್ನು ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡಿಕೊಳ್ಳಿ, ಧ್ಯಾನಿಸಿ ಪ್ರಿಯರೇ. ಈ ಮಾತುಗಳು ನಿಮ್ಮ ಆತ್ಮಗಳನ್ನು ಕಾಪಾಡುವಂಥದ್ದು, ಈ ಮಾತುಗಳು ನಿಮ್ಮನ್ನು ನಿತ್ಯ ಲೋಕಕ್ಕೆ ಸೇರಿಸುವಂಥದ್ದು ಏನ್ರಿ. ಈ ಮಾತುಗಳ ಮೂಲಕ ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಇಂಥ ಅವಕಾಶವನ್ನು ಬಿಟ್ಬಿಡಬೇಡಿ, ಸದ್ವಿನಿಯೋಗ ಮಾಡಿಕೊಳ್ಳಿ, ಕಲಿರಿ, ದೇವರ ವಾಕ್ಯಗಳನ್ನು ಧ್ಯಾನಿಸಿ ಪ್ರಿಯರೇ. ಇನ್ನು ಅನೇಕ ವಿಷಯಗಳನ್ನು ನಾಳೆ ನಾಡಿದ್ದು ನಾವು ತಿಳ್ಕೊಳ್ಳೋಣ. ಎಲ್ಲರೂ ಒಂದು ಸರಿ ಎದ್ದು ನಿಂತ್ಕೊಳ್ಳಿ ಪ್ರಿಯರ ದೇವ್ರ ಮಕ್ಕಳಿರ. ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತಾ ಇದ್ದೀನಿ. ಆಮೇಲೆ ದೈವ ಸೇವಕರು ಇನ್ನು ಉಳಿದಿರುವಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು ತಂದೆಯಾದ ದೇವರೇ. ನಿಮ್ಮ ಮೂಲಕ ಈ ಜಗತ್ತು, ನಿಮ್ಮ ಮೂಲಕ ಈ ಪಂಚಭೂತಗಳು, ಅದೇ ಪ್ರಕಾರ ನಿಮ್ಮ ಮೂಲಕನೇ ಸರ್ವ ಮಾನವರು ಈ ಲೋಕದಲ್ಲಿ ಪಾಪದ ವ್ಯಾಮೋಹದಲ್ಲಿರುವಾಗ
ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೀರಾ. ಆತನ ಮೂಲಕ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ನಿಮ್ಮ ಮಗನು, ನಿಮ್ಮ ಪ್ರಿಯ ಕುಮಾರನು ಈ ಲೋಕಕ್ಕೆ ಬಂದು ನಿಮ್ಮ ಪ್ರೀತಿಯನ್ನು, ನಿಮ್ಮ ತ್ಯಾಗವನ್ನು, ನಿಮ್ಮ ಸಂಕಲ್ಪವನ್ನು ಪ್ರತಿಯೊಂದನ್ನು ಕೂಡ ಇದ್ದದ್ದು ಇದ್ದ ಹಾಗೆ ಬೋಧಿಸಿದ್ದಾರೆ, ಪರಿಚಯ ಮಾಡಿದ್ದಾನೆ. ಪಾಪದ ಮನವರಿಕೆಯನ್ನು ಉಂಟು ಮಾಡಿದ್ದಾನೆ. ಪಾಪದ ಮನವರಿಕೆಯನ್ನು ಆಗುವಂತೆ, ಎಲ್ಲರಿಗೂ ಅರ್ಥ ಆಗುವಂತೆ ತಿಳಿಸಿದ್ದಾನೆ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಿತ್ಯ ಲೋಕ ಇದೆ ಎಂದು, ಪರಲೋಕ ಇದೆ ಎಂದು ಪ್ರತಿಯೊಂದು ವಿಷಯವನ್ನು ನಿಮ್ಮ ಪ್ರಿಯ ಕುಮಾರನ್ನು ತಿಳಿಸ್ಕೊಟ್ಟಿದ್ದಾನೆ. ಆತನು ತಿಳಿಸಿರುವಂಥ ಮಾತುಗಳನ್ನು ತಿಳ್ಕೊಳ್ತಾ ಇದ್ದೀವಿ ತಂದೆ, ಅರ್ಥ ಮಾಡ್ಕೊಳ್ತಾ ಇದ್ದೀವಿ ತಂದೆ. ತಂದೆಯ ದೇವರೇ, ಅದೆಲ್ಲ ಕೂಡ ನಿಮ್ಮ ಕೃಪೆ, ನಿಮ್ಮ ಸಹಾಯ. ವಂದನೆಗಳು, ಸ್ತೋತ್ರಗಳು. ಮುಖ್ಯವಾಗಿ ಈ ಗ್ರಾಮದಲ್ಲಿ ಇದ್ದಂಥ ಎಲ್ಲ ನಿಮ್ಮ ಸೇವಕರಿಗೋಸ್ಕರ, ಹಿರಿಯರಿಗೋಸ್ಕರ, ಮುಖಂಡರಿಗೋಸ್ಕರ, ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಮತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಒಳ್ಳೆ ರೀತಿಯಿಂದ ನಡೆಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ, ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.